ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅನ್ನೋದು ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಹೌದು, ಇವತ್ತು ನಾನು ಮಾತಾಡ್ತಿರೋ ವಿಷಯ ಬಂದು ಎಮರ್ಜೆನ್ಸಿ ಡೆಲಿವರಿ ಸ್ಟೋರಿ, ಅದರಲ್ಲೂ ಸಿ ಸೆಕ್ಷನ್ ಸ್ಟೋರಿ ಬಗ್ಗೆ ಹೇಳ್ತಿರ್ತೀನಿ. ಏನಕ್ಕೆ ನನಗೆ ಎಮರ್ಜೆನ್ಸಿ ಅರ್ಜೆಂಟಾಗಿ ಸಿ ಸೆಕ್ಷನ್ ಮಾಡಬೇಕಾಗಿ ಬಂತು ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಇವತ್ತು ಶೇರ್ ಮಾಡ್ಕೊಳ್ಳೋಣ, ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ತಾ ಇದ್ದೀನಿ. ಯಾವ್ಯಾವ ಕಾರಣಕ್ಕೆಲ್ಲ ಈ ಸಿ ಸೆಕ್ಷನ್ ಆಗುತ್ತೆ ಅನ್ನೋ ರೀಸನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ರಿಗೂ ಕೂಡ ನಾರ್ಮಲ್ ಡೆಲಿವರಿ ಎಲ್ಲ ಆಗಲ್ಲ, ಎಲ್ರಿಗೂ ಕೂಡ ಸಿ ಸೆಕ್ಷನ್ನು ಆಗಲ್ಲ. ಫಸ್ಟ್ ನಾನು ನಿಮಗೆ ಹಾಸ್ಪಿಟಲ್ಗೆ ಹೋದಾಗಿಂದ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಫಸ್ಟು ನಾನು ಹಾಸ್ಪಿಟಲ್ಗೆ 9 ಮಂತ್ ಕಂಪ್ಲೀಟ್ ಆದಮೇಲೆ ಅವ್ರು ನಮ್ಮನ್ನ ಕರೀತಾರೆ. 1 ಡೇ ಬಿಟ್ಟು 1 ಡೇ ಬರೋ ಥರ ಅಥವಾ 2 ಡೇಸ್ ಬಿಟ್ಟು ಬರೋ ಥರ, ಆ ಥರ ನಮಗೆ ಅಡ್ವೈಸ್ ಮಾಡ್ತಾರೆ, ಬಂದು ನೀವು ಚೆಕಪ್ಗೆ ಬರಬೇಕು ಅಂತ. ಸೊ ಸೇಮ್ ಹಾಗೆ ನನಗೂ ಕೂಡ ಬರೋಕ್ಕೆ ಹೇಳಿದ್ರು. ನನಗೆ EDD ಡೇಟ್ ಕೊಟ್ಟಿದ್ದು ಜಾನ್ವರಿ ಇದರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನನಗೆ ಡೆಲಿವರಿ ಆಗೋದು 14ನೇ ತಾರೀಕು ಅಂತ ಇತ್ತು. ನನಗೆ ಡಾಕ್ಟರ್ ಕೊಟ್ಟಿದ್ದು ಡೇಟ್ ಬಂದು 16ನೇ ತಾರೀಕು, ಬಟ್ ನನಗೆ ಡೆಲಿವರಿ ಆಗಿದ್ದು 15ನೇ ತಾರೀಕು. ಅವ್ರು 2 ಡೇಟ್ಗೂ ಆಗಲಿಲ್ಲ. 15ನೇ ತಾರೀಕೆ ನನಗೆ ಡೆಲಿವರಿ ಆಗಿದ್ದು. ಸ್ವಲ್ಪ ಕೂತ್ಕೊಂಡು ಮಾತಾಡೋಕ್ಕೆ ಕಷ್ಟ ಆಗ್ತೈತೆ. ನಾನು ಮಾತಾಡ್ತಾ ಇರೋದು ಬಂದು ನನ್ನ ಫಸ್ಟು ಪ್ರೆಗ್ನೆನ್ಸಿ ಏನಿದೆ ಆ ಒಂದು ಜರ್ನಿ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇರೋದು. ಚೆಕಪ್ಪಿಗೆ ಬರೋಕೆ ಹೇಳಿದ್ರು, ಹೀಗೆ ಹೋಗ್ತಾ ಇದ್ವಿ. ನಾವು 14ನೇ ತಾರೀಕು ಸೇಮ್ ಚೆಕಪ್ಗೆ ಅಂತಲೇ ಹೋದ್ವಿ. ಹೋಗಿ ಅವತ್ತು ಡಾಕ್ಟ್ರು ಸ್ವಲ್ಪ ಬಂದಿದ್ದು ಲೇಟ್ ಆಯಿತು. ಬಂದರು, ಚೆಕಪ್ ಎಲ್ಲ ಮಾಡಿದ್ರು. ಅವರನ್ನು ಬಂದು ಸಂಜೆನೇ ಅಡ್ಮಿಟ್ ಆಗಿಬಿಡಿ ಅಂದ್ಬಿಟ್ರು. ಇವಾಗಲೇ ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ಬಟ್ ನಾವು ಲಗೇಜ್ ಏನೂ ತೊಗೊಂಡೋಗಿಲ್ಲ, ನಾವೇನೂ ಪ್ರಿಪೇರ್ ಆಗಿಲ್ಲ, ಅಥವಾ ನನಗೇನು ಪೇಯ್ನು ಏನೂ ಕಾಣಿಸ್ಕೊಂಡಿರಲಿಲ್ಲ, ಏನೂ ಇರಲಿಲ್ಲ. ನಾನು ಆರಾಮಾಗೇ ಇದ್ದೆ. ಬಟ್ ಚೆಕ್ ಎಲ್ಲ ಮಾಡಿ ಡಾಕ್ಟ್ರು ನನ್ನನ್ನು ಹೇಳಿದ್ರು, ಅಂದರೆ EDD ಡೇಟು ಸ್ಕ್ಯಾನಿಂಗಲ್ಲಿ 14ನೇ ತಾರೀಕಿತ್ತು ಅಲ್ವಾ, ಹಾಗಾಗೋ ಏನೋ ಗೊತ್ತಿಲ್ಲ. ಹಾಗಾಗಿ ನನಗೆ ಅವ್ರ ಹತ್ರ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ನಾವು ಮನೆಗೆ ಬರಬೇಕಿತ್ತು ವಾಪಸ್ಸು, ಲಗೇಜ್ ಎಲ್ಲ ತೊಗೊಂಬರ್ಬೇಕಿತ್ತಲ್ಲ. ಹಾಗಾಗಿ ಸಂಜೆ ಬಂದು ಅಡ್ಮಿಟ್ ಆಗ್ತೀವಿ, ಈಗ ನಾವು ಊರಿಗೆ ಹೋಗಬೇಕು ಅಂತೆಲ್ಲ ಹೇಳಿದ್ವಿ. ಅಲ್ಲೇ ನಮಗೆ ಒಂದು 4-5 ಗಂಟೆ ಅಲ್ಲೇ ಟೈಮ್ ಆಗೋಗ್ಬಿಟ್ಟು. ಸರಿ ಅಂತ ಹೇಳಿ ಜಾನು ಕೂಡ ಬಂದಿದ್ದರು. ನಾವು ಗಾಡೀಲಿ ಹೋಗಿದ್ವಿ ಅಲ್ಲ, ಮತ್ತು ಊರಿಗೆ ಬಂದು ಫುಲ್ಲು ಅವತ್ತು ನೆಕ್ಸ್ಟ್ ಡೇ ಹಬ್ಬ ಇತ್ತು. ಏನಬ್ಬ ಅಂದರೆ ಸಂಕ್ರಾಂತಿ ಹಬ್ಬ ಅವತ್ತು. ಅದ್ರ ಹಿಂದಿನ ದಿನ ಫುಲ್ಲು ಮನೆಯೆಲ್ಲ ಪ್ರಿಪ್ರೇಷನು, ಎಲ್ಲ ತೊಳೆಯೋದು ಬೆಳಗೋದು ಇದೆಲ್ಲ ಮಾಡ್ಕೊಳ್ತಾಯಿದ್ರು ಮನೆಯಲ್ಲಿ. ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮಮ್ಮ ಎಲ್ಲರೂ ಮನೆಯಲ್ಲೇ ಇದ್ದರು, ಕ್ಲೀನ್ ಮಾಡ್ತಾಯಿದ್ರು. ನಾವು ಬಂದ್ವಿ, ಡಾಕ್ಟ್ರು ಹಿಂಗೆಲ್ಲ ಅಂದಿದ್ದಾರೆ ಅಂತ ಕಾಲ್ ಮಾಡಿ ಹೇಳಿದ್ವಿ. ಮಾಮೂಲಿ ನಮ್ಮಮ್ಮ ಏನು ಬೇಕೋ ಅದನ್ನ, ನಾನೇನು ಲಗೇಜ್ ಏನು ಪ್ಯಾಕ್ ಮಾಡಿಲ್ಲ. ಏನೇನು ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತಲ್ಲ. ಒಂದಷ್ಟು ಬಟ್ಟೆಗಳಿಗೆ ನನಗೆ ಬೇಕಾಗಿದ್ದ ಬಟ್ಟೆ, ಪಾಪುಗೆ ಬೇಕಾಗಿರೋ ಬಟ್ಟೆನ ಎತ್ತಿಟ್ಟಿದ್ರು. ನಾನೇನು ತೆಗೆದು ಇಟ್ಕೊಂಡಿರಲಿಲ್ಲ. ಅಲ್ಲಿ ಏನು ಬೇಕು ರಿಕ್ವೈರ್ಡ್ ಅದನ್ನು ಮಾತ್ರ ಅವ್ರು ಇಟ್ಟಿದ್ರು, ಫಸ್ಟೇ ಎತ್ತಿಟ್ಟಿದ್ರು. ಸೊ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಹಬ್ಬ ಅಲ್ಲ, ಇನ್ನೇನು ಒಟ್ಟಿಗೆ ಸ್ನಾನ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ನಿಧಾನಕ್ಕೆ ಹೊರಡಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಮನೆಗೆ ಬಂದು ಸ್ನಾನ ಮಾಡೋಕ್ಕೆ ನೀರೆಲ್ಲ ಕಾಯಿಸಿದ್ರು. ಹಂಡೆ ಒಲೆ ಅಲ್ಲ ನಮ್ಮೂರ ಕಡೆ ಎಲ್ಲ ಅದೇ. ಸೊ ನೀರೆಲ್ಲ ಕಾಯಿಸಿದ್ರು, ಸ್ನಾನ ಎಲ್ಲ ಮಾಡಿಕೊಂಡೆ. ಆ ಟೈಮಲ್ಲೂ ನೋಡಿ ನನಗೆ ಬೋಂಡ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಬೋಂಡ ಅಂದರೆ. ನಾನು ಚಿಕ್ಕವಳಿದ್ದಾಗಿಂದ ನೀವೇನೇ ಕೊಡಿ, ನನ್ನ ಮುಂದೆ ನಾನ್ ವೆಜ್ ಇಟ್ಟರೂ ಕೂಡ ನನಗೆ ಫಸ್ಟು ನಾನು ತೊಗೊಳ್ಳೋದೇ ಬೋಂಡ, ಅಷ್ಟು ನನಗಿಷ್ಟ. ಅದರಲ್ಲೂ ನಮ್ಮ ಅಮ್ಮ ಮಾಡೋದಂದರೆ ಇನ್ನೂ ಇಷ್ಟ. ಘಮ್ ಘಮ್ ಅಂತ ಇರುತ್ತೆ, ಎಲ್ಲಿ ಸ್ಮೆಲ್ ಬಂದರೂ ನಾನು ಹೋಗೋದನ್ನು ತಿನ್ನಬೇಕು ಅಂತ ಅನ್ನಿಸ್ತಿರತ್ತೆ. ಸರಿ ಅಂತೇಳಿ ನಮ್ಮಮ್ಮ, ಇನ್ನೇನು ಡೆಲಿವರಿ ಬೇರೆ ಹೋಗ್ತಿದ್ಯಾ, ಬಾಯಿಸ್ಕೊಂಬಿಟ್ಟಿದ್ಯಾ ಅಂತೇಳಿ ನಮ್ಮಮ್ಮ ಬೋಂಡ ಮಾಡಿದ್ರು ಅವತ್ತು. ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಪಾಪ. ನಾನು ಸ್ನಾನ ಎಲ್ಲ ಮಾಡ್ಕೊಂಡ್ಬಂದೆ, ಅನ್ನ ಸಾಂಬಾರೆಲ್ಲ ಮಾಡಿ ಬೋಂಡನೂ ಕೂಡ ನನಗೆ ಮಾಡಿಕೊಟ್ರು. ಬೋಂಡ ಮಾಡಿಸ್ಕೊಂಡು ಊಟನೂ ಮಾಡಿಕೊಂಡು ಒಂದು 8-8:30 ಹಾಗೆ ನಾವು ಗಾಡೀಲೇ ಹೊರಟ್ವಿ. ಗಾಡೀಲಿ ಬಂದ್ವಿ. ನಮ್ಮ ಜೊತೆ ನಮ್ಮ ಅಕ್ಕ ಅಲ್ಲ, ನಮ್ಮ ಅಪ್ಪ, ನಮ್ಮ ಬಾವ ಅವರು ಬಂದರು. ನಾನು ಜಾನು ಒಂದು ಗಾಡೀಲಿ ಬಂದ್ವಿ, ಅವ್ರು ಒಂದು ಗಾಡೀಲಿ ಬಂದರು. ಹಾಸ್ಪಿಟಲ್ಗೆ ಬಂದ್ವಿ. ಅಲ್ಲಿ ಫಸ್ಟು ಆ ಟೈಮಲ್ಲಿ ಕರೋನಾ ಅಲ್ಲ, 2022 ಜಾನ್ವರಿಲಿ
ಬ್ಲಡ್ ಎಲ್ಲ ಚೆಕ್ ಮಾಡ್ತಾರೆ, ಕರೋನಾ ಟೆಸ್ಟ್ ಮಾಡ್ತಾರೆ. ಮಧ್ಯಾಹ್ನನೇ ಕೊಟ್ಬಿಟ್ಟು ಹೋಗಿದ್ದೆ ನಾನು, ರಿಪೋರ್ಟ್ ಇನ್ನೂ ಬಂದಿರಲಿಲ್ಲ. ಆಮೇಲೆ ಇನ್ನು ಬೇರೆ ಬೇರೆ ಎಲ್ಲ ಟೆಸ್ಟಿಂಗ್ ಎಲ್ಲ ಇತ್ತು, ಅದೆಲ್ಲ ತೊಗೊಂಡ್ರು. ನಾವು ವಾರ್ಡ್ ಬುಕ್ ಮಾಡಬೇಕಿತ್ತು, ಸ್ಪೆಷಲ್ ವಾರ್ಡೇ ಇರಲಿ ಅಂದ್ಬಿಟ್ಟು ಬುಕ್ ಮಾಡ್ಕೊಂಡ್ವಿ. ನಮ್ಮ ಅಮ್ಮಂಗೂ ಕೆಳಗಡೆ ಎಲ್ಲ ಮಲ್ಕೊಳ್ಳೋದೆಲ್ಲ ಕಷ್ಟ ಆಗುತ್ತೆ ಅಲ್ಲ, ಹಾಗಾಗಿ 2 ಬೆಡ್ ಇರೋದನ್ನ ಸ್ಪೆಷಲ್ ವಾರ್ಡ್ ಬುಕ್ ಮಾಡ್ಕೊಂಡ್ವಿ. ಜಾನೂ ಇರ್ತಿದ್ರಲ್ಲ, ಬೇಕಾಗುತ್ತೆ ಅಂತೇಳಿ ಬುಕ್ ಮಾಡಿದ್ವಿ. ಎಲ್ಲ ಚೆಕಪ್ ಎಲ್ಲ ಆದಮೇಲೆ ಒಂದು 10 ಗಂಟೆ 10:30 ಅನ್ನೋಂಗೆ ರೂಮ್ ಕೊಟ್ಟರು. ನಾವು ಹೋದ್ವಿ 8:30 ಅಂದರೆ ಅಲ್ಲಿ ಹೋಗೋಷ್ಟೊತ್ತಿಗೆ 9:30 ಆಯಿತು. ಇನ್ನು ನಮ್ಗೆ ಇದೆಲ್ಲ ಚೆಕ್ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಯಿತು. ಹೋದೆ, ಊಟ ಎಲ್ಲ ಮನೆಯಲ್ಲೇ ಮುಗಿಸ್ಕೊಂಬಂದಿದ್ವಲ್ಲ, ಮಲ್ಕೊಂಡೆ. ನನಗೆ ನಿದ್ದೆ ಬರಲೇ ಇಲ್ಲ. ಜಾನು ಒಂದು ಬೆಡ್ಡಲ್ಲಿ ಮಲ್ಕೊಂಡ್ರು, ನಾನೊಂದು ಬೆಡ್ ಮಲ್ಕೊಂಡೆ. ಒಂದು ರೂಮಲ್ಲಿ 2 ಬೆಡ್ ಹಾಕಿದ್ರು. ಸೊ ಅವ್ರು ಮಲ್ಕೊಂಡ್ರು, ನನ್ನ ಪಾಡಿಗೆ ನಾನು ಮಲಗಿದ್ದೆ. ನಂಗೆ ನಿದ್ದೆನೇ ಬರಲಿಲ್ಲ. ಆಮೇಲೆ ನಿದ್ದೆ ಬಂದು ಅನಿಸುತ್ತೆ, ಒಂದು ಮಧ್ಯರಾತ್ರಿ ಎಷ್ಟು ಗಂಟೆನೋ ಅಂತಲೂ ಗೊತ್ತಿಲ್ಲ. ನನಗೆ ಮಲ್ಕೊಳ್ಳೋಕೆ ಕಂಫರ್ಟಬಲ್ ಫೀಲ್ ಆಗ್ತಿಲ್ಲ. ಏನೋ ಒಂಥರ ಹೊಟ್ಟೆಲಿ ಸ್ವಲ್ಪನೇ ಏನೋ ಒಂಥರ ಆಗೋಕ್ಕೆ ಶುರುವಾಯಿತು. ನಾನು ಹೇಳ್ಸೋಕೆ ಹೋಗಲಿಲ್ಲ. ಪಾಪ ಮಲಗಿದಾರಲ್ವ, ಏನಕ್ಕೆ ತೊಂದರೆ ಕೊಡಬೇಕು ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ. ನನಗೆ ಗೊತ್ತಾಗಲಿಲ್ಲ. ಹಿಂಗೆ ಮಾಡಿ ಎಲ್ಲ ಒಂದು ಸ್ವಲ್ಪ ಬೆಳಗಿನ ಟೈಮ್ ಅನಿಸುತ್ತೆ, ಒಂದು 3-4 ಗಂಟೆ ನನಗೆ ಗೊತ್ತಿಲ್ಲ. ಅವಾಗ ಜಾಸ್ತಿ ಹೊಟ್ಟೆ ನನಗೆ ಬಿಗಿ ಆಗೋ ಥರ ಏನೋ ಒಂಥರ ಆಗ್ತಿತ್ತು. ನನಗೆ ಈ ಥರ ಆಗ್ತೈತೆ ಅಂದ್ಬಿಟ್ಟು ಜಾನುಗೆ ಹೇಳಿದೆ. ಎಷ್ಟು ಗಂಟೆಗೆ ಹೇಳಿದೆ ಅಂತ ನನ್ನ ಟೈಮಿಂಗ್ಸು ನೋಡಿರೋ, ಒಟ್ಟು ಮಧ್ಯರಾತ್ರಿ ಆಗೋಗಿತ್ತು. ಆಮೇಲೆ ಅವರು ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತು ಇದು ಮಾಡು, ಅಷ್ಟರಲ್ಲಿ ಡಾಕ್ಟ್ರು ಬರ್ತಾರೆ, ಹೋಗಿ ಹೇಳ್ತೀನಿ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಅದು ಏನಾಯಿತು ಅಂದರೆ, ಟೈಮ್ ಆಯ್ತಾ ನನಗೆ ಅದು ಜಾಸ್ತಿನೇ ಆಗೋಯ್ತು. ಅಂದರೆ ಒಂಥರ ಕಲ್ಲು ಥರ ಆಗೋದು, ಮಲ್ಕೊಳ್ಳೋಕೆ ಕಂಫರ್ಟಬಲ್ ಫೀಲ್ ಇಲ್ಲ, ಏನೋ ಒಂಥರ ಒದ್ದಾಡೋದು ಇದೇ ಮಾಡ್ತಾಯಿದ್ದೆ. ಆಮೇಲೆ ಜಾನು ಹೋಗ್ಬಿಟ್ಟು ಸಿಸ್ಟರ್ಸ್ ಎಲ್ಲ ಇರ್ತಾರೆ, ನರ್ಸ್ಗಳು, ಅವ್ರ ಹತ್ರ ಇನ್ಫಾರ್ಮ್ ಮಾಡಿದ್ರು. ಒಂದು 5:45-6 ಗಂಟೆ ಆ ಥರ ಅವರು ಡಾಕ್ಟ್ರು ಬರ್ತಾರೆ, ಇನ್ನೇನೋ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, ಆಮೇಲೆ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಜಾನು ಬಂದರು. ನನಗೆ ಅದು ಹೆವಿ ಆಗ್ತಾ ಹೋಯ್ತು, ಕಲ್ಲು ಥರ ಆಗೋದು, ಗಟ್ಟಿ ಅಂದರೆ ಟೈಟಾಗಿ ಹಿಡ್ಕೊಳ್ಳೋ ಥರ ನನಗೆ ಆಗೋಕ್ಕೆ ಶುರುವಾಯಿತು. ಆಮೇಲೆ ನಾನು ತಡ್ಕೊಂಡೇ ಇದ್ದೆ. ಆಮೇಲೆ ಒಂದು 6:30 ಆ ಥರನೋ ಏನೋ ಡ್ಯೂಟಿ ಡಾಕ್ಟ್ರಲ್ಲ, ವಿಸಿಟಿಂಗೋ ಏನೋ ಗೊತ್ತಿಲ್ಲ, ಡಾಕ್ಟ್ರು ಬಂದಿರು, ಬೇರೆ ಡಾಕ್ಟ್ರು, ಅವರು ಕೂಡ ನೋಡ್ತಿದ್ರು. ಬಂದಿದ್ರೆ ಬರೋಕ್ಕೆ ಹೇಳಿ ಅಂದ್ಬಿಟ್ಟು ಅವ್ರು ನಮಗೆ ಬನ್ನಿ ಇನ್ಫಾರ್ಮ್ ಮಾಡಿದ್ರು. ಹೋದ್ವಿ, ಚೆಕ್ ಎಲ್ಲ ಮಾಡಿದ್ರು. ಮಾಮೂಲಿ ವಾಕ್ ಮಾಡಿ ಹಿಂಗೆ ಅಂತ ಎಲ್ಲ ಹೇಳಿದ್ರು. ಸೊ ವಾಕೆಲ್ಲ ಮಾಡ್ತಾಯಿದ್ದೆ ನಾನು. ಅವಾಗ ನನಗೇನು ಅನಿಸಿಲ್ಲ, ಗಟ್ಟಿಯಾಗೋದು ಬಿಡೋದು, ಹೊಟ್ಟೆ ಕಲ್ಲು ಥರ ಆಗೋದು, ಆ ಥರನೇ ಆಗ್ತಾಯಿತ್ತು. ಒಂದು 8 ಗಂಟೆ, 1 hour 1.5 hour ನಂಗೆ ಅದೇ ಥರ ಆಗಿದೆ. ಆಮೇಲೆ ಜಾನು ಫೋನ್ ಮಾಡಿ ನಮ್ಮಮ್ಮಂಗೆ ಹೇಳಿದ್ರು, ಈ ಥರ ಶುರುವಾಗಿದೆ ಪೇಯ್ನು ಅಂದ್ಕೊಂಡು. ನಮ್ಮಮ್ಮ ಬೇಗ ಸ್ನಾನ ಮಾಡಿಕೊಂಡು ಬಂದ್ಬಿಟ್ಟಿದ್ದಾರೆ. ಅವರು ತಿಂಡಿ ಏನೂ ತಿಂದಿಲ್ಲ ಪಾಪ, ಅಲ್ಲಿಂದ ಬಂದ್ಬಿಟ್ಟವ್ರೆ, ಡೆಲಿವರಿ ಏನಾರು ಆಗಿಬಿಟ್ರೆ ಅಂದ್ಬಿಟ್ಟು. ನಾನು ಇಲ್ಲಿ ಆಮೇಲೆ ನನಗೆ ಪೇಯ್ನ್ ಶುರುವಾಯಿತು, ಹೊಟ್ಟೆ ನೋವು ಶುರುವಾಯಿತು. ಆಗ ಸ್ವಲ್ಪನೇ ಹೊಟ್ಟೆ ನೋವು. ಅದೇನು ಮಾಡ್ತು, ನಾನು ನಿಜವಾಗ್ಲೂ ನಂಗೆ ಗೊತ್ತು, ನಾನು ತಡೆಯಲ್ಲ ಅನ್ನೋದು ಗೊತ್ತು. ನಾನೇನು ಮಾಡಿದೆ, ಪರವಾಗಿಲ್ಲ ನೋಡೋಣ, ಟ್ರೈ ಮಾಡೋಣ ಅಂದ್ಕೊಂಡು ವಾಕ್ ಮಾಡ್ತಿದ್ದವಳು ನನಗೆ ಆಗಲೇ ಇಲ್ಲ. ಒಂದಿಷ್ಟು ದೂರ ಹೋದರೆ ಸಾಕು ಹೊಟ್ಟೆ ಹಿಡ್ಕೊಳ್ಳೋದು, ತಡೆದೆ, ನಿಂತ್ಕೋತಿದ್ದೆ, ಆಮೇಲೆ ಮತ್ತೆ ಇದು ಮಾಡ್ತಿದ್ದೆ. ಅದು ಏನಾಯಿತು ಅಂದರೆ, ಟೈಮ್ ಆಯ್ತಾ ಆ ಪೇಯ್ನ್ ಇನ್ನೂ ಜಾಸ್ತಿ ಆಗುತ್ತೆ. ನಾನು ಅವಾಗ ಸ್ಟಾರ್ಟ್ ಆಗಿದ್ದು ಒಂದು ಟೈಮಿಂಗ್ಸ್ ನಂಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ 11 o'clock ಅಷ್ಟೊತ್ತಿಗೆ ನನ್ನ ಜೀವ ಹೋಗ್ಬಿಡ್ತು ನನಗೆ. ಅಷ್ಟು ಹೊಟ್ಟೆ ನೋವು ಅಂದರೆ ಲೈಫಲ್ಲಿ ಬೇಡ ಅನಿಸ್ಬಿಡ್ತು. ಅಷ್ಟು ಹೊಟ್ಟೆ ನೋವು. ಯಾರಿಗೆ ಹೊಟ್ಟೆ ನೋವನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೋ, ಚಿಕ್ಕ ಹೊಟ್ಟೆ ನೋವನ್ನು ತಡ್ಕೊಳ್ಳೋ ಶಕ್ತಿ ಯಾರಿಗಿರಲ್ವೋ ಅವ್ರಿಗೆ ಯಾವುದೇ ಕಾರಣಕ್ಕೂ ನಾರ್ಮಲ್ ಡೆಲಿವರಿ ಆಗಲ್ಲ. ಯಾರಿಗೆ ಪೇಯ್ನ್ ತಡ್ಕೊಳ್ಳೋ ಶಕ್ತಿ ಇರುತ್ತೋ, ಈಗ ಪೀರಿಯಡ್ ಟೈಮಲ್ಲೆಲ್ಲ ತಡ್ಕೊಳ್ತಾರಲ್ಲ, ಆ ಪೇಯ್ನ್ ಯಾರು ತಡ್ಕೊಳ್ತಾರೋ ಅವರಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ. ನನಗೆ ಮಂತ್ಲಿ ಟೈಮಲ್ಲೇ ನಾನು ಚಿಕ್ಕ ಹೊಟ್ಟೆ ನೋವು ನಾನು ತಡ್ಕೊಳಕ್ಕಾಗ್ತಿರಲಿಲ್ಲ. ಯಾಕೆಂದರೆ ನಂಗೆ ಆ ಟೈಮಲ್ಲೆಲ್ಲ ಲೂಸ್ ಮೋಷನ್ ಆಗ್ತಿತ್ತು, ವಾಮಿಟ್ ಆಗ್ತಿತ್ತು. ನಾ ಟ್ಯಾಬ್ಲೆಟು ಇಂಜೆಕ್ಷನ್ ಎಲ್ಲ ತೊಗೊಂಡದ್ದು ಕೂಡ ಇದೆ. ಫಸ್ಟಿಂದ ನಾನು ಇಲ್ಲಿ ತನಕನೂ ನಾನು ಹಾಗೇ ಇದ್ದಿದ್ದು. ಆದರೂ ಹೇಗಿರುತ್ತೆ ಅನ್ನೋದು ನಾನು ಗೊತ್ತಿಲ್ಲ ಅಲ್ಲ. ಅಲ್ಲಿ ಹಾಸ್ಪಿಟಲ್ ಅಂದಮೇಲೆ ಇದಕ್ಕೆ ಏನೇನು ಬೇಕು ಅದನ್ನು ಎಲ್ಲ ರೆಡಿ ಮಾಡಿಕೊಂಡು ಇದು ಮಾಡ್ತಿರ್ತಾರಲ್ಲ, ಅವ್ರು ನನ್ನ ಕೈಲಿ ಆಗ್ತಿಲ್ಲ. ನಮ್ಮಮ್ಮ ಬಂದರು, ಒಳಗೆ ಶುರು ಮಾಡ್ಬಿಟ್ಟೆ, ನನ್ನ ಕೈಲಾಗ್ತಿಲ್ಲ, ನಾನು ಸತ್ತೋಗ್ಬಿಡ್ತೀನಿ, ನಂಗೆ ಬೇಗ ಕರ್ಕೊಂಡೋಗಿ ಅಂತ ಹೇಳ್ತಿದ್ದೀನಿ. ಅವ್ರು ಕೇಳ್ತಿಲ್ಲ. ನಮ್ಮ ಅಕ್ಕನಿಗೆ ಅವ್ರಿಗೂ ಶಿಕ್ಷೆನೇ ಆಗಿದ್ದು. ಅವ್ರ ಪಾಪ ತಡೆದ್ರು, 1 ದಿನ 2 ದಿನ ಪೇಯ್ನ್ ತಡೆದ್ರು. ಬಟ್ ಏನೋ
ಹಾರ್ಟ್ ಏನೋ ಕಮ್ಮಿ ಆಗ್ತಿದೆ ಅಂತನೋ ಏನೋ ಅವ್ರಿಗೆ ಸಿ ಸೆಕ್ಷನ್ ಮಾಡಿದ್ದು. ಬಟ್ ನನ್ನ ಕೇಸಲ್ಲಿ ಹಂಗಲ್ಲ, ಹೊಟ್ಟೆ ನೋವು ಸಿಕ್ಕಾಪಟ್ಟೆ ಬಂದಿದೆ, ಬಟ್ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ನಾನೇನು ಮಾಡ್ತಿದ್ದೀನಿ, ಅಳೋಕ್ಕೆ ಶುರು ಮಾಡಿದೆ. ಒಂದು 10:30 ನಮ್ಮಮ್ಮ ಬಂದಮೇಲೆ ಒಂದು ಸ್ವಲ್ಪ ಹೊತ್ತಿದ್ದೆ, ಆಮೇಲೆ ಶುರು ಮಾಡಿಬಿಟ್ಟೆ. ನನ್ನ ಕೈಲಿ ಆಗಲಿಲ್ಲ. ಅದೇನೆಂದರೆ 5-5 ನಿಮಿಷಕ್ಕಲ್ಲ, 2-2 ನಿಮಿಷಕ್ಕೂ ಹೊಟ್ಟೆ ನೋವು ಬರೋದು, ಬರೀ ಒಂದು ನಿಮಿಷ ಹೊಟ್ಟೆ ನೋವು ಸ್ಟಾಪ್ ಆಗೋದು, ಅದು ಮತ್ತೆ ಜಾಸ್ತಿ ಹೊತ್ತಿರೋದು. ಅದು ನನಗೆ ತಡ್ಕೊಳಕ್ಕಾಗಲಿಲ್ಲ. ಅವರು ಮಾಮೂಲಿ ನಾರ್ಮಲ್ ಡೆಲಿವರಿಗೆ ಏನೆಲ್ಲ ಬೇಕು ಅದೆಲ್ಲ ಮಾಡ್ತಾರೆ. ಅದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ, ನಂಗೆ ಹೇಳೋಕ್ಕೂ ಗೊತ್ತಿಲ್ಲ. ಅದೆಲ್ಲ ಮಾಡಿದ್ರಲ್ಲ, ನಾನು ಅಳೋಕ್ಕೆ ಶುರು ಮಾಡಿದಾಗ ನನಗೆ ಸಿಸ್ಟ್ರು ಬೈದ್ಬಿಟ್ರು, ಮತ್ತೇನೇ ನೀವು ಇದೆಲ್ಲ ಮಾಡಿಸ್ಕೊಂಡ್ರಿ ಅಂತ. ನನಗೇನು ಗೊತ್ತು, ಈಗ ನಾರ್ಮಲ್ ಡೆಲಿವರಿಗೆ ಬೇರೆ ಮತ್ತು ಸಿ ಸೆಕ್ಷನ್ಗೆ ಬೇರೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ವಲ್ಲ. ನನಗೆ ನಿಜವಾಗ್ಲೂ ಆಗಲ್ಲ, ಏನು ಹೇಳ್ತಿದ್ದೀನಿ, ನಾನು ಸತ್ತೋಗ್ಬಿಡ್ತೀನಿ. ನಾನು ಪ್ಲೀಸ್ ನನ್ನ ಕರ್ಕೊಂಡೋಗಿ ನನಗೆ ಆಪ್ರೇಷನ್ ಮಾಡಿಸಿ, ನನಗೆ ಆಪ್ರೇಷನ್ ಮಾಡಿಸಿ. ನನ್ನ ಕೈಲಿ ಆಗ್ತಾನೆ ಇಲ್ಲ ಅಂತ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಿದ್ದೀನಿ. ಅವತ್ತು ಇಬ್ಬರೇ ಇದ್ದಿದ್ದು, ನಾನು ಮತ್ತು ಇನ್ನೊಂದು ಹುಡುಗಿ. ಆ ಹುಡುಗಿ ಒಂಚೂರು ಅಳ್ತಾ ಇಲ್ಲ, ಸುಮ್ಮನೆ ಕೂತೈತೆ. ನಾನು ಒಂದು ಸೆಕೆಂಡು ಸುಮ್ಮನಿಲ್ಲ, ಏನು ಅಳ್ತಿದ್ದೀನಿ. ನನಗೊಂದು ಹೆಜ್ಜೆ ಕಿತ್ತಿಡೋಕ್ಕಾಗ್ತಿಲ್ಲ, ಅಷ್ಟು ಪೇಯ್ನು, ಅದು ನಾನು ತಡ್ಕೊಳಕ್ಕಾಗ್ತಿಲ್ಲ, ಅಳ್ತಾಯಿದ್ದೀನಿ. ಇವತ್ತು ನೆನೆಸ್ಕೊಂಡ್ರು ನನಗೆ ಭಯ ಆಯ್ತದೆ. ನಮ್ಮಮ್ಮ ಸಮಾಧಾನ ಮಾಡ್ತಾರೆ, ಜಾನು ಸಮಾಧಾನ ಮಾಡ್ತಾರೆ, ಯಾರು ಹೇಳಿದ್ರು ಕೇಳ್ತಿಲ್ಲ. ನೀವು ನಾನು ಇರಬೇಕಾ ಬೇಡವಾ, ನಾನು ಸತ್ತೋಗ್ಬೇಕು ಅಂತ ಹೆಂಗೆ ಮಾಡ್ತಿದ್ದೀರಾ ನೀವು, ನಂಗೆ ನಿಜವಾಗ್ಲೂ ಆಗ್ತಿಲ್ಲ, ನಾನು ನಿಜವಾಗ್ಲೂ ಸತ್ತೋಗ್ಬಿಡ್ತೀನಿ, ನಾನು ಕರ್ಕೊಂಡೋಗಿ ಅಂತ ಹೇಳ್ತಿದ್ದೀನಿ. ಅಷ್ಟರಾಗಲೇ ಡಾಕ್ಟ್ರು 2 ಟೈಮ್ಸ್ ಬಂದು 2-3 ಟೈಮ್ಸು ಚೆಕ್ ಮಾಡಿದ್ರು. ಅವಾಗವಾಗ ಕರೆದು ಮಾನಿಟರ್ ಮಾಡ್ತಿರ್ತಾರೆ, ಅಂದರೆ ಮಗು ಹಾರ್ಟ್ ಬೀಟ್ ಹಾಗೆ ಇದೆಯಾ, ಕಂಟಿನ್ಯೂ ಆಗ್ತಿದೆಯಾ, ಏನಾಗ್ತಿದೆ ಅಂತ ಅವಾಗವಾಗ ಚೆಕ್ ಮಾಡ್ತಿರ್ತಾರೆ. ಬೆಳಗಿನ ಡಾಕ್ಟ್ರು ಬಂದಿದ್ದರು, ಅವರು ಕರೆದು ಮತ್ತು ಸಿಸ್ಟ್ರುಗಳು ಕೂಡ ಇರ್ತಾರೆ. ಅವರೆಲ್ಲ ಅದನ್ನು ಮಾನಿಟರ್ ಮಾಡ್ತಿರೋ, ಹೊಟ್ಟೆಗೆ ಏನೋ ಬಿಲ್ಟ್ ಹಾಕ್ಬಿಟ್ಟು ಹಾರ್ಟ್ ಬೀಟ್ದು ಎಲ್ಲ ಬರ್ತಿರುತ್ತೆ, ಅದನ್ನೆಲ್ಲ ತೆಗೆದು ನೋಡ್ತಿರ್ತಾರೆ. ಅದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಮಗುಗೆ ಅಂತನೋ ಏನೋ ಕರ್ಕೊಬಂದು ಮಾಡ್ತಾಯಿದ್ರು. ನಾನು ಒಂದು 3-4 ಟೈಮ್ಸ್ ಎಲ್ಲ ಮಾಡಿದ್ರು. ಆಮೇಲೆ ಹೊಟ್ಟೆ ಒಳಗಡೆ ಎಲ್ಲ ಹೊಟ್ಟೆ ಕ್ಲೀನ್ ಮಾಡ್ತಾರೆ, ಮೋಷನ್ ಗೀಷನ್ ಎಲ್ಲ ಏನೇನು ತಿಂದಿರ್ತೀವಿ ಅದೆಲ್ಲ ಕ್ಲೀನ್ ಮಾಡಿಬಿಡ್ತಾರೆ. ಅದೊಂದು ಇದು ಹೇಳೋಕ್ಕಾಗಲ್ಲ ಬಿಡಿ, ಅದು ಸಪ್ರೇಟು. ಅದೆಲ್ಲ ಮಾಡಿದ್ರು. ಎಲ್ಲನೂ ಮಾಡಾದಮೇಲೆ ನನಗೆ ಈ ಥರ ಪೇಯ್ನ್ ಆಯಿತು. ಆ ಪೇಯ್ನು ಹೋಯ್ತಾ ನನಗೇನಾಗ್ಬಿಡ್ತು ಅಂದರೆ ವಾಮಿಟ್ ಬರೋ ಥರ, ಏನು ವಾಮಿಟ್ ಬರೋ ಥರನೇ, ವಾಮಿಟ್ ಮಾಡ್ಬೇಕನ್ಸುತ್ತೆ, ಬಟ್ ಹೊಟ್ಟೆಲಿ ಏನೂ ಇಲ್ವಲ್ಲ, ಆ ಥರ ಪೇಯ್ನು. ನನಗೆ ಮಂತ್ಲಿ ಟೈಮಲ್ಲೂ ಕೂಡ ಇದೇ ಥರನೇ ಹೊಟ್ಟೆ ನೋವು ಬಂದುಬಿಟ್ರೆ ಲೂಸ್ ಮೋಷನ್ನು, ಆಮೇಲೆ ಏನು ವಾಮಿಟು ಎಲ್ಲ ಸಿಕ್ಕಾಪಟ್ಟೆ ಆಗುತ್ತೆ. ಸೊ ಅದೇ ಥರ ಅಲ್ಲಿ ನನಗೆ ಪೇಯ್ನ್ ಬಂತಲ್ಲ, ಆಗ ನನಗೆ ವಾಮಿಟ್ ಮಾಡೋ ಥರನೇ ಶುರುವಾಗೋಯ್ತು. ನಂಗೆ ತಡ್ಕೊಳಕ್ಕಾಗಲಿಲ್ಲ. ಜ್ಯೂಸ್ ಕೊಟ್ಟರು ನಾನು ಕುಡಿಲಿಲ್ಲ. ಎಲ್ಲಿ ಸಿ ಸೆಕ್ಷನ್ಗೆ ಹೊಟ್ಟೆ ಎಲ್ಲ ಖಾಲಿ ಇರಬೇಕು ಅಂತ ಹೇಳ್ಬಿಟ್ಟು ಅದನ್ನ ವಾಮಿಟ್ ಬರೋ ಥರನೋ, ಮೋಷನ್ ಹೋಗೋ ಥರನೋ ಏನೋ ಮಾಡಿಬಿಡ್ತಾರೆ. ಮತ್ತೆ ಯಾರು ಅವ್ರ ಹತ್ರ ಮಾಡಿಸ್ಕೊಳ್ತಾರೆ ಅನ್ನೋ ಭಯಕ್ಕೆ ಅವ್ರು ನಮ್ಮ ಮನೇಲಿ ಜ್ಯೂಸ್ ತಂದುಕೊಟ್ರು ಕೂಡ ನಾನು ಅದನ್ನು ಕುಡಿಲಿಲ್ಲ. ಬೇಡ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಒಟ್ಟಿನಲ್ಲಿ ಅಳ್ತಾನೆ ಇದ್ದೆ. ಆಮೇಲೆ ಸಿಸ್ಟ್ರು ಬಂದುಬಿಟ್ಟು, ಅಂದರೆ ಸೀನಿಯರ್ ಇರ್ತಾರಲ್ಲ, ಅವ್ರು ಬಂದು, ಇಷ್ಟನ್ನೇ ನೀವು ತಡ್ಕೊಂಡಿಲ್ಲ ಅಂದರೆ ಹೇಗೆ, ಇವಾಗ ಶುರುವಾಗಿದೆ, ಇನ್ನು ಸಂಜೆ ಆದರೂ ಆಗ್ಬೋದು, ನಾಳೆ ಆದರೂ ಆಗ್ಬೋದು ಡೆಲಿವರಿ, ಈ ಚಿಕ್ಕ ಪೈನೇ ನಿಮ್ಮ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ವಾ ಅಂದ್ಬಿಟ್ರು. ನಾನು ಒಂದು ಸೆಕೆಂಡ್ ಅವ್ರನ್ನ ಹಿಂಗೆ ನೋಡಿದೆ, ಇದು ಸಂಜೆ ಆದರೂ ಹೋಗ್ಬೋದು, ನಾಳೆ ಆದರೂ ಹೋಗ್ಬೋದು, ನನ್ನ ಕೈಲಾಗಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ, ಆಗಲ್ಲ ಅಂತ ಹೇಳ್ತಾನೇ ಇದ್ದೀನಿ. ಸಿಕ್ಕಾಬಟ್ಟೆ ತಡ್ಕೋಬೇಕು ನೀವು. ಏನು ಇಷ್ಟು ಚಿಕ್ಕಕ್ಕೆ ನೀವು ಇಷ್ಟೊಂದು ಸಂಕಟ ಪಟ್ಕೊಂಡ್ರೆ, ಇಷ್ಟೊಂದು ಸುಸ್ತು ಪಟ್ಕೊಂಡ್ರೆ ಮಗುಗೂ ಸುಸ್ತಾಗುತ್ತೆ, ಅದಕ್ಕೆ ಆಕ್ಸಿಜನ್ ಸಪ್ಲೈ ಆಗಲ್ಲ, ಪ್ರಾಬ್ಲಮ್ ಆಗಿಬಿಡುತ್ತೆ, ನೀವು ಅಳಬಾರ್ದು ಅಂತೆಲ್ಲ ಸಮಾಧಾನ ಮಾಡ್ತಿದ್ದಾರೆ. ಯಾರು ಏನೇ ಸಮಾಧಾನ ಮಾಡಿದ್ರು ನನ್ನ ಕೈಲಿ ಆಗ್ತಿಲ್ಲ. ಕುತ್ಕೊಂಡು ಜೋರಾಗಿ ಅಳ್ತಾ ಇದ್ದೀನಿ. ಹಿಡ್ಕೊಂಡಿದ್ದಾರೆ, ನನಗೆ ಒಂದು ಕಾಲು ಎತ್ತಿಡೋಕ್ಕೂ ಕೂಡ ಆಗ್ತಾಯಿಲ್ಲ, ಅಷ್ಟು ಪೇಯ್ನು, ಅಷ್ಟೊಂದು ಅಳ್ತಾ ಇದ್ದೀನಿ. ನನಗೆ ಬೇರೆ ಭಯ ಅವ್ರು ಹಂಗಂತ ಹೇಳೋದ್ಮೇಲೆ. ಅದೇ ಥರನೇ ಆಯಿತು ಕೊನೆಗೆ. ಏನಂದರೆ ಈ ಡೆಲಿವರಿ ಟೈಮಲ್ಲಿ ನಾವು ಜಾಸ್ತಿ ಸುಸ್ತು ಮಾಡ್ಕೊಳ್ಳೋದಾಗಲಿ ಅಥವಾ ಅಳೋದು ಅಂತಲ್ಲ, ಒಟ್ಟಿನಲ್ಲಿ ನಾವು ಏನೇ ಒಂದು ಇದು ಮಾಡಿಕೊಂಡ್ರೂ ಅದು ಮಗುಗೆ ಎಫೆಕ್ಟ್ ಹೊಡೆಯುತ್ತೆ, ಮಗುಗೆ ಆಕ್ಸಿಜನ್ ಸಪ್ಲೈ ಆಗಲ್ಲ, ಪ್ರಾಬ್ಲಮ್ ಆಗಿಬಿಡುತ್ತೆ. ಆ ಒಂದು ರೀಸನ್ಗೋಸ್ಕರ ಅವರು ಮತ್ತೆ ಆ ಟೈಮಲ್ಲಿ ಕರೆದು ಮಗು ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಿರ್ತಾರೆ, ಹೇಗಿದೆ ಮೂಮೆಂಟು, ಹಾರ್ಟ್ ಬೀಟ್ ಎಲ್ಲ ಹಾಗೇ ಇದೆಯಾ ಏನು ಅಂತ. ಒಂದು ಅರ್ಧ ಗಂಟೆಗೆ ಒಂದು ಸಲನೋ ಏನೋ ಒಟ್ಟಿನ ಕರೆದು ಮಾಡ್ತಾನೆ ಇರ್ತಾರೆ. ನನಗೆ ಈ ಥರ ಆಗೋಯ್ತು. ಡಾಕ್ಟ್ರು ಅದೇ ತಾನೇ ನೋಡ್ಕೊ ಹೋಗಿದ್ದಾರೆ. ನೀವು ಹೇಳಿ ಅಂತ ಹೇಳ್ತಿದ್ದೀನಿ, ನಮ್ಮಮ್ಮನೂ ಹೇಳಿಲ್ಲ,
ಜಾನು ಏನೂ ಹೇಳಿಲ್ಲ. ಡಾಕ್ಟ್ರು ಬಂದರು, ಚೆಕ್ ಮಾಡಿದ್ರು, ಹೊರಟೋದ್ರು. ಗೊಳೋ ಅಂತ ಅಳ್ತಿದ್ದೀನಿ. ಡಾಕ್ಟ್ರು ಯಾಕೆ ಹಿಂಗೆ ಅಳ್ತಿದ್ದೀರಾ, ತಡ್ಕೋಬೇಕು ಅಲ್ವಾ, ತಡ್ಕೊಂಡಿಲ್ಲ ಅಂತಂದರೆ ಹೇಗೆ ಸಾಧ್ಯ ಇದೆಲ್ಲ ಅಂತ ಹೇಳ್ಬಿಟ್ಟು ಹೊರಟೋದ್ರು. ನಾನು ಇವ್ರಿಗೆ ನಂಗಾಗಲ್ಲ, ನಾನು ಸತ್ತೋಗ್ಬಿಡ್ತೀನಿ, ನೀವು ಕರ್ಕೊಂಡು ಹೋಗ್ತೀರಾ ಇಲ್ವಾ ಅಂತ ಹೇಳಿದೆ. ಈಗ ಇನ್ನೊಂದು ಸರಿ ಬರೋಕ್ಕೆ ಇನ್ನೆಷ್ಟೊತ್ತಾಗುತ್ತೋ ಅಲ್ಲಿ ತನಕ ನಾನು ನೋವು ತಡಿತಾನೆ ಇರಬೇಕು. ಹಂಗೆ ಅಂದ್ಕೊಂಡು ಹತ್ಕೊಂಡೇ ಇದ್ದೆ. ಅದು ವಾಮಿಟ್ ಬರೋ ಥರ ಶುರುವಾಗೋಯ್ತು ನನಗೆ. ಕೊನೆಗೆ ಆಗೋದೇ ಇಲ್ಲ ನನಗೆ, ಆ ಥರ ಎಲ್ಲ ಆಗೋಯ್ತು. ಫುಲ್ಲು ಸುಸ್ತಾಗ್ಬಿಟ್ಟೆ. ನನಗೆ ಕುಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಈ ಕಡೆ ಮಾತಾಡೋಕ್ಕೂ ಆಗ್ತಿಲ್ಲ. ಜೋರಾಗಿ ಮಾತ್ರ ಅಳ್ತಾ ಇದ್ದೀನಿ. ಅಲ್ಲಿರೋ ಏನೋ ಇನ್ನೊಂದು ಹುಡುಗಿ ಇತ್ತಲ್ಲ, ಅವ್ರ ಫ್ಯಾಮಿಲಿಯವರೆಲ್ಲ ನನ್ನೇ ನೋಡ್ತಾವ್ರೆ, ಸಮಾಧಾನ ಮಾಡಿ ಅಂತ. ಯಾರು ಏನೇ ಮಾಡಿದ್ರು ನಾನು ಅಳೋದು ಮಾತ್ರ ನಿಲ್ಲಿಸ್ಲೇ ಇಲ್ಲ. ಅಷ್ಟು ನೆನೆಸ್ಕೊಂಡ್ರೆ ಈಗಲೂ ನನಗೆ ಭಯ ಆಗುತ್ತೆ. ಅಳ್ತಾನೇ ಇದ್ದೆ. ಅಯ್ಯೋ ಹಿಂಗೆ ಅಂದ್ಕೊತಿದ್ರೆ ನಾನಂತೂ ಇದು ಒಪ್ಪತಾನೇ ಇರಲಿಲ್ಲ ಅಂತ ಅನಿಸ್ಬಿಡ್ತು. ನಮ್ಮ ಅಕ್ಕ ಬೇರೆ ಫೋನ್ ಮಾಡಿಬಿಟ್ಟು, ಪರವಾಗಿಲ್ಲ ಅವಳ ಹತ್ರ ಪರವಾಗಿಲ್ಲ, ಸುಮ್ಮನೆ ಇರಿಸಿ, ಅದು ಸಿ ಸೆಕ್ಷನು ತುಂಬ ಪೇಯ್ನ್ ಇರುತ್ತೆ, ತಿಂಗಳಾನ್ಗಟ್ಲೆ ಅದು ನೋವು ತಿನ್ನಬೇಕು ಅಂತೆಲ್ಲ ಹೇಳ್ಬಿಟ್ಲ ನಮ್ಮ ಜಾನು. ಬೇಡಪುಟ ಅಂತ ಅಂತು. ನಾನಂದೆ, ನಿಂಗೇನು, ನನಗೆ ಗೊತ್ತು ನನ್ನ ಕಷ್ಟ, ನಂಗಾಗಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ, ನನ್ನ ಕೈಲಿ ಆಗೋದೇ ಇಲ್ಲ ಅಂತಂದೆ. ಆಮೇಲೆ ಕೊನೆಗೆ ಹೇಳಲೇ ಇಲ್ಲ ಇವರು ಡಾಕ್ಟ್ರಿಗೆ. ಇನ್ನೊಂದು ರೌಂಡು ಚೆಕಪ್ಗೆ ಮತ್ತೆ ಬಂದಿಲ್ಲ ಡಾಕ್ಟ್ರು. ಅವಾಗ ನನಗೆ ಕರೆದ್ರು. ಹೋದೆ ನಾನು. ಮಗುದು ಮಾನಿಟರ್ ಮಾಡ್ತಿದ್ರಲ್ಲ ಅಲ್ಲಿ ತನಕ ಚೆನ್ನಾಗೇ ಇತ್ತು. ಅದಾದಮೇಲೆ ಇನ್ನೊಂದು ಸಾರಿಗೆ ಬಂದ್ರಲ್ಲ, ಅವಾಗ ಏನಾಗೋಯ್ತು ಅಂತ ಹೇಳಿದ್ರೆ, ಚೆಕ್ ಮಾಡಿದ್ರು ಇಷ್ಟೊಂದೆಲ್ಲ ಸುಸ್ತು ಪಟ್ಕೊಂಡು ವಾಮಿಟ್ ಬರೋ ಥರ ಎಲ್ಲ ಆಗಿದೆ. ನನ್ನ ಕೈಲಿ ಆಗದೆ ಸಿಕ್ಕಾಬಿಟ್ಟೆ ಅಳಕ್ಕೆ ಶುರು ಮಾಡಿಬಿಟ್ಟಿದ್ದಲ್ಲ, ಒಳಗಡೆ ಮಗು ಮೋಷನ್ ಮಾಡ್ಕೊಂಬಿಟ್ಟಿದೆ. ಸೊ ಈ ಒಂದು ರೀಸನ್ಗೆ ನನಗೆ ಸಿ ಸೆಕ್ಷನ್ ಆಗಿದ್ದು. ಅವ್ರು ಚೆಕ್ ಮಾಡಿದ್ರು, ಹಾರ್ಟ್ ಎಲ್ಲ ಚೆಕ್ ಮಾಡಿದ್ರು. ಮಗು ಅದನ್ನು ಮೆಡಿಸನ್ ಇದರಲ್ಲಿ ಏನೋ ಹೇಳ್ತಾರೆ, ಅದ್ರ ಹೆಸರು ಗೊತ್ತಿಲ್ಲ, ನನ್ನ ಫೈಲಲ್ಲಿ ಐತೆ, ಅದನ್ನು ನಾನು ನೋಡಿಲ್ಲ. ಅದರಲ್ಲಿ ಮಗು ಮೋಷನ್ ಮಾಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮನ ಕರೆದ್ರು. ಈ ಥರ ಮೋಷನ್ ಮಾಡ್ಕೊಬಿಟ್ಟಿದೆ ಮಗು, ನಾರ್ಮಲ್ ಡೆಲಿವರಿ ಆಗಲ್ಲ, ಸಿ ಸೆಕ್ಷನ್ ಮಾಡಬೇಕಾಗುತ್ತೆ, ನೀವು ಸೈನ್ ಮಾಡಿ ಅಂತ ಹೇಳಿದ್ರು. ನನಗೆ ಆಗ ಸಮಾಧಾನ. ಇವ್ರಿಗೆ ಅಷ್ಟೊತ್ತಿಂದ ಹೇಳ್ತಿದ್ದೀನಿ, ಬೆಳಗ್ಗೆಯಿಂದ ಅಳ್ತಿದ್ದೀನಿ, ಇವ್ರು ತಲೆಗೆ ಹಾಕ್ಕೊಂಡಿಲ್ವಲ್ಲ, ಡಾಕ್ಟ್ರು ಬಂದು ಹೇಳಿವಲ್ಲ, ಪಾಪು ಕೇಳಿಸ್ಕೊಂಡು ನನ್ನ ಕಷ್ಟ ನೋಡೋಕ್ಕಾಗದೆ ಅದೇ ಮೋಷನ್ ಮಾಡ್ಕೊಂಬಿಟ್ಟಿದೆಯೇನೋ ಅನ್ನೋ ಥರ ನಾನು ಅಲ್ಲಿ ಫೀಲ್ ಮಾಡ್ತಿದ್ದೀನಿ. ಆದರೆ ಆ ಥರ ಮೋಷನ್ ಎಲ್ಲ ಆವಾಗವಾಗ ಮಾನಿಟರ್ ಮಾಡ್ತಿರೋದ್ರಿಂದ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಬಟ್ ಆ ಥರ ಮಾಡ್ಕೊಂಡಾಗ ಪ್ರಾಬ್ಲಮ್ ಆಗುತ್ತಂತೆ. ಅದು ನನಗೆ ಇವಾಗ ಕೆಲವೊಂದು ವೀಡಿಯೋಗಳನ್ನ ನೋಡಿದಾಗ ಗೊತ್ತಾಗಿದ್ದು. ಸೊ ಆವಾಗ ಮೋಷನ್ ಮಾಡ್ಕೊಂಬಿಟ್ಟಿತ್ತು ಮಗು ಅಂತ ಹೇಳಿಬಿಟ್ಟು ಈ ಥರ ಸಿ ಸೆಕ್ಷನ್ಗೆ ನನಗೆ ಕರೆದ್ರು. ನನಗೆ ಅವಾಗ ಸಮಾಧಾನ, ಸದ್ಯ ಈಗಲಾದ್ರೂ ನಾನು ಕರ್ಕೊಂಡು ಹೋಗ್ತಾರಲ್ಲ ಅಂತ. ಆಮೇಲೆ ಜಾನು ಬಂದು ಎಲ್ಲ ಓದ್ಬಿಟ್ಟು ಸೈನ್ ಮಾಡಿಕೊಟ್ರು. ಆಮೇಲೆ ನನ್ನನ್ನು ಏನೋ ವೀಲ್ಚೇರ ಏನದು ಅದ್ರ ಕೂರಿಸ್ಕೊಂಡು ನನ್ನ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋದ್ರು. ಅಕಸ್ಮಾತ್ ಅವ್ನು ಮೋಷನ್ ಮಾಡ್ಕೊಂಡಿಲ್ಲ ಅಂದಿದ್ರು, ಇನ್ನು ಸ್ವಲ್ಪ ಹೊತ್ತಿದ್ರೆ ನಾನೇ ಡಾಕ್ಟ್ರ್ ಹತ್ರ ಕೇಳ್ಕೊಂಡು ಅಲ್ಲೇ ಹತ್ಕೊಂಡು ಗಿಟ್ಕೊಂಡು ನಂಗೆ ಕೈಲಾಗಲ್ಲ, ಫಸ್ಟ್ ನನಗೆ ಮಾಡಿಬಿಡಿ ಅಂತ ಅಲ್ಲೇ ಅವ್ರನ್ನ ನಾನೇ ಕೇಳ್ಕೊತಿದ್ದೆ, ಇವರಿಬ್ಬರಂತೂ ಕೇಳಲ್ಲ ಅಂದ್ಬಿಟ್ಟು. ಆಮೇಲೆ ಸದ್ಯಕ್ಕೆ ಕರ್ಕೊಂಡೋದ್ರು. ಆಪ್ರೇಷನ್ ಎಲ್ಲ ಆಯಿತು. ಅಲ್ಲಿ ಮಾತಾಡ್ತಿದ್ದಾರೆ ಆಪ್ರೇಷನ್ ಮಾಡ್ತಾ, ಪಾಪ ಈ ಹುಡುಗಿಗೆ ಎಷ್ಟು ಚೆನ್ನಾಗಿ ಹೊಟ್ಟೆ ನೋವು ಬಂದಿತ್ತು, ಈ ಥರ ಆಗೋಯ್ತಲ್ಲ, ಈ ಥರ ಆಗಬಾರ್ದಿತ್ತು ಅಂತ ಡಾಕ್ಟ್ರು ಮತ್ತು ನರ್ಸ್ಗಳು ಯಾರ್ಯಾರು ಇದ್ರಲ್ಲ ಅವರೆಲ್ಲ ಮಾತಾಡ್ಕೊತಿದ್ದಾರೆ. ನನಗೆ ಅದು ಕೇಳಿಸ್ತಾ ಇದೆ, ಅವ್ರು ಮಾತಾಡೋದೆಲ್ಲ ಕೇಳಿಸ್ತೈತೆ. ಬಟ್ ನನಗೆ ಪ್ರಜ್ಞೆ ಅಷ್ಟು ಇಲ್ಲ, ಏನೋ ಒಂಥರ ಅವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಮಾತಾಡ್ತಿರೋದು ಮಾತ್ರ ನನಗೆ ಕೇಳಿಸ್ತಿತ್ತು. ಆ ಹುಡುಗಿ ಇನ್ನೊಂದು ಇತ್ತಲ್ಲ, ಆ ಹುಡುಗಿ ಬಗ್ಗೆನೂ ಮಾತಾಡ್ತಿದ್ದಾರೆ ಅಲ್ಲಿ. ಆ ಹುಡುಗಿಗೆ ನೋಡಿದ್ರೆ ಹೊಟ್ಟೆ ನೋವೇ ಬಂದಿಲ್ಲ, ಹೆಂಗೆ ಕೂತೈತೆ ನೋಡಿ, ಒಂಚೂರು ನಾವೇನಾದರೂ ಅನ್ಕೋತೀವಿ ಅಂದ್ಬಿಟ್ಟು ಸುಮ್ಮನೆ ಆ ಹುಡುಗಿ ಆ ಥರ ಮಾಡ್ತಿರೋದು. ಆ ಹುಡುಗಿಗೆ ಹೊಟ್ಟೆ ನೋವು ಏನೂ ಇಲ್ಲ, ಒಂಚೂರು ಎಷ್ಟು ಚೆನ್ನಾಗಿ ಕೂತೈತೆ. ಈ ಹುಡುಗಿಗೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಹೊಟ್ಟೆ ನೋವು ಬಂದೈತೆ, ಪಾಪ ಈ ಥರ ಆಗೋಯ್ತಲ್ಲ ಅಂತ ಡಾಕ್ಟ್ರುಗಳೇ ಫೀಲ್ ಮಾಡ್ಕೋತಿದ್ದಾರೆ ಆಪ್ರೇಷನ್ ಥಿಯೇಟ್ರಲ್ಲಿ ಮಾತಾಡ್ತಾ. ನಾನು ಇವ್ರು ಆಪ್ರೇಷನ್ ಮಾಡ್ತವ್ರ, ಇವ್ರು ಏನು ಮಾತಾಡ್ಕೋತವ್ರೆ, ಇಲ್ಲಿ ಕುತ್ಕೊಂಡು ಈ ಥರನ ಮಾತಾಡ್ಕೋತವ್ರಲ್ಲಪ್ಪ, ಇವ್ರೇನು ಆಪ್ರೇಷನ್ ಮಾತಾಡ್ತವ್ರ ಅಂದ್ಕೊಂಡು ನನ್ನ ಪಡಿಗೆ ನಾನು ಏನೋ ಅನ್ಕೋತಿದ್ದೀನಿ. ಒಟ್ಟಲ್ಲಿ ಅವ್ರು ಮಾತಾಡೋದೆಲ್ಲ ನನಗೆ ನೀಟಾಗಿ ಕೇಳಿಸ್ತಾಯಿತ್ತು. ಆಮೇಲೆ ಚೆರಿ ಉಡ್ತಾ ಅವ್ನು ಹತ್ತಿದ್ದೇ ನನಗೆ ಕೇಳಿಸ್ಲಿಲ್ಲ. ಒಂದು ಸತಿ ಕುಯ್ ಅಂತ ಅಂದ ಅಷ್ಟೇ. ಆಮೇಲೆ ಕೇಳಿಸ್ಲೇ ಇಲ್ವಲ್ಲ, ಮಗು ಹುಟ್ಟಿದ ತಕ್ಷಣ ಅಳ್ದುಳುತ್ತೆ ಅಂತಾರಲ್ಲ ಅಂದ್ಕೊಂಡು ನಾನು ಅದನ್ನೇ ಪ್ರಜ್ಞೆ ಇಟ್ಕೊಂಡು ಇದು ಮಾಡ್ತಾಯಿದ್ದೆ. ಮತ್ತು ಕುಯ್ ಅನ್ನೋ ಸೌಂಡ್ ಅಷ್ಟೇ ಕೇಳಿಸಿದ್ದು ಅಷ್ಟೇ. ಆಮೇಲೆ ತಗೊಂಡೋಗೇನೋ ಸರಿ ಬಾಪುನ ತೋರಿಸಿದ್ರಂತೆ, ಮತ್ತು ಕರ್ಕೊಬಂದರು.
ಡಾಕ್ಟ್ರು ನನಗೂ ಕೂಡ ತೋರಿಸಿದ್ರು. ಹಿಂಗೆ ಫುಲ್ಲು ಮುಚ್ಚಿಬಿಟ್ಟಿರ್ತಾರಲ್ಲ, ಏನಿಲ್ಲ ಕಣ್ಣು ಮಾತ್ರ ಕಾಣಿಸ್ತಿರುತ್ತೆ. ಅದು ಏನು ಮುಚ್ಚಿರ್ತಾರೋ ಏನೋ ಗೊತ್ತಿಲ್ಲ. ನನಗೆ ಮಲ್ಕೊಂಡು ಒಂದು ಇಂಜೆಕ್ಷನ್ ಕೊಡೋ ತನಕ ಅಷ್ಟೇ ನನಗೆ ಗೊತ್ತಿರೋದು. ಆಮೇಲೆ ಮುಖನೇ ಮುಚ್ಚಿದ್ರು, ಕಣ್ಣು ಮಾತ್ರ ಓಪನ್ ಮಾಡಿದ್ರು, ಅದೆಲ್ಲ ನನಗೆ ಗೊತ್ತಿಲ್ಲ. ಅವರು ಡಾಕ್ಟ್ರು ಮಾತ್ರ ತೋರಿಸಿದ್ರು ಅವನ್ನ, ನೋಡಿ ನಿಮ್ಮ ಪಾಪು ನೋಡಿ ಅಂತ ತೋರಿಸಿದ್ರು. ನಾನು ಹಿಂಗೆ ನೋಡಿದೆ, ಲೈಟು ಬೆಳಕು ಮೇಲ್ಗಡೆ ಇತ್ತಲ್ಲ, ಅದಕ್ಕೆ ಅವನು ವೈಟು ಕಾಣಿಸ್ತಾ ಇದ್ದ. ಒಂದು ಸ್ವಲ್ಪ ಅಷ್ಟೊಂದು ಕಾಣಿಸ್ತಿಲ್ಲ, ಮಂಜು ಥರ ಕಾಣಿಸ್ತಿತ್ತು. ನಾನು ಅವರು ಗಂಡು ಪಾಪು ಅಂತನೇನೋ ಹೇಳಿದ್ರು. ಅದು ನಂಗೆ ಗೊತ್ತಾಗಲಿಲ್ಲ ಯಾವ ಪಾಪು ಅಂದೆ, ಗಂಡು ಪಾಪು ಅಂದರು. ಹಂಗೆ ಅದು ಅಷ್ಟೊಂದು ನಂಗೆ ತಲೆಗೆ ಹೋಗಲಿಲ್ಲ, ಗಂಡು ಪಾಪುನ ಹೆಣ್ಣು ಪಾಪುನ ಅದು ನಂಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಒಟ್ಟಿನಲ್ಲಿ ಹಿಂಗೆ ತೋರಿಸಿದ್ರು. ಅವನು ವೈಟ್ ಲೈಟ್ ಬೆಳಗ್ಗೆ ಮಾತ್ರ ವೈಟು ಕಾಣಿಸ್ತಿದ್ದ. ಸರಿ ಅಂದ್ಬಿಟ್ಟು ಸುಮ್ಮನಾದೆ ನಾನು. ಮಾಮೂಲಿ ಆಪ್ರೇಷನ್ ಎಲ್ಲ ಮಾಡಿದ್ರು, ಎಲ್ಲ ಆಯಿತು. ಅದಾದಮೇಲೆ ನನ್ನನ್ನು ಏನಕ್ಕೆ ವಾರ್ಡಿಗೆ ನನ್ನನ್ನು ಶಿಫ್ಟ್ ಮಾಡಲ್ಲ, ಯಾರನ್ನೂ ವಾರ್ಡಿಗೆ ಶಿಫ್ಟ್ ಮಾಡಲ್ಲ. ಒಂದಿನ ಏನೋ ಅಬ್ಸರ್ವೇಷನ್ ಅಂತ ಇಡ್ತಾರೆ, ಐಸಿನೆಲ್ಲ ಯಂತ್ರಲ್ಲ ಹಿಡ್ತಾರೆ, ಮಾನಿಟರ್ ಮಾಡಬೇಕಲ್ಲ BP ಎಲ್ಲ. ನನಗೆ ಡೌನ್ ಇತ್ತು ಆ ಟೈಮಲ್ಲಿ ಕರ್ಕೋಗ್ಬೇಕಾದ್ರೆ ಫುಲ್ಲು ಚಳಿ ಅಂದರೆ ಚಳಿ, ಅಲ್ಲಿಗಲ್ಲೂ ಹೊಡಿತೈತೆ ನನಗೆ. ಫುಲ್ಲು ಏನು ಚಳಿ ಆಗ್ತೈತೆ ಸಿಕ್ಕಾಬಿಟ್ಟೆ, ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ನಾನು ಮಾತಾಡ್ಸಿದ್ರು ಡಾಕ್ಟ್ರು, ಜಾನು ಏನೋ ಬಂದಿದ್ರು ಅನಿಸುತ್ತೆ, ಇಲ್ಲ ನನ್ನ ಕೈಲಿ ಆಗ್ತಿಲ್ಲ, ಸಿಕ್ಕಾಬಿಟ್ಟೆ ಚಳಿ ಆಗ್ತಿದೆ ಅಂತ ಡಾಕ್ಟ್ರಿಗೆ ಹೇಳೋಕ್ಕೆ ಶುರು ಮಾಡಿದೆ. ಅಲ್ಲೇ ನರ್ಸಿದ್ರು, ನಂಗೆ ಅವ್ರು ಯಾರು ಏನು ಕಾಣಿಸ್ತಾ ಇಲ್ಲ. ಒಂದು ನಿಮಿಷ, ಅಯ್ಯಪ್ಪ ಸರಿ ಎದ್ದಿದ್ದ, ನಾವು ಮಲಗಿಸೋಣ ಅಂದ್ಬಿಟ್ಟು ಮಲಗಿಸ್ತಾ ಇದ್ದೆ. ಅದೇ ಸಿಕ್ಕಾಬಟ್ಟೆ ಅಂದರೆ ನಂಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಚಳಿ ಬಂದ್ಬಿಡ್ತು. ಅಲ್ಲಿಗಲ್ಲೂ ಹೊಡ್ಕೋತೈತೆ ಫುಲ್ಲು. ನನಗೆ ಆಗ್ತಿಲ್ಲ, ನಾನು ಹಂಗೆ ಅನ್ಕಾನ್ಷಿಯಸ್ ಆಗಿದ್ದೀನಿ ಅಥವಾ ಕಾನ್ಷಿಯಸ್ ಆಗಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಸಿಕ್ಕಾಬಟ್ಟೆ ಚಳಿ ಆಗ್ತಿದೆ, ತಡಿಯೋಕ್ಕಾಗ್ತಾಯಿಲ್ಲ, ಅದನ್ನು ಹೇಳ್ಕೊಳಕ್ಕೂ ಆಗ್ತಿಲ್ಲ, ಆ ಥರ ಆಗ್ತಿತ್ತು. ಪ್ರಜ್ಞೆ ಅಂದರೆ ನನಗೆ ಏನು ಕಾಣಿಸ್ತಿಲ್ಲ, ಫುಲ್ಲು ಎಲ್ಲ ಮಂಜು ಕಣ್ಣೇ ಓಪನ್ ಮಾಡೋಕ್ಕಾಗ್ತಿಲ್ಲ. ಬಟ್ ನಾನು ಅವ್ರಿಗೆ ಹೇಳಿದೆ, ನನಗೆಲ್ಲ ತಡಿಯೋಕ್ಕಾಗ್ತಿಲ್ಲ, ಅಷ್ಟು ಚಳಿ ಆಗ್ತಿದೆ ಅಂತ ಹೇಳಿದೆ. ಆಮೇಲೆ ಬೆಡ್ಶೀಟ್ ಕೂಡ ನನಗೆ ಹೊಚ್ಚಿದ್ರು, ಆದರೂ ನಂಗೆ ಆಗಲಿಲ್ಲ. ಅಲ್ಲೇ ನರ್ಸ್ ಇದ್ರಲ್ಲ, ಪಾಪ ಅವ್ರದ್ದು ತಂದು ನಂಗೆ ಹೊಚ್ಚಿದ್ರು. ಒಂದು ಸ್ವಲ್ಪ ಹೊತ್ತಿರಿ ಅಂದ್ಕೊಂಡು ಹಂಗೂ ಸ್ವಲ್ಪ ಎಷ್ಟೊತ್ತು ನಾನು ನಡುಗಿದ್ನೋ ಆ ಚಳಿಲಿ, ನನಗೆ ಗೊತ್ತಿಲ್ಲ, ಅಲ್ಲಿಗಲ್ಲೂ ಹೊಡ್ಕೊತಾನೆ ಇತ್ತು. ಜಾನೂ ಬಂದಿರೋ ಆ ಥರ ಎಲ್ಲ ಜಾಸ್ತಿ ಹೊತ್ತು ಇದು ಮಾಡಬಾರ್ದು ಅಂತೇಳಿ ಅವ್ರು ಬಂದರು, ನೋಡಿಕೊಂಡ್ರು, ಹೋದ್ರು, ಕಳಿಸಿದ್ರು ಅನಿಸುತ್ತೆ, ಅದು ನನಗೆ ಗೊತ್ತಿಲ್ಲ. ಮಲ್ಕೊಂಬಿಟ್ಟೆ, ಅದೇ ಚಳಿ ನಡ್ಕೊಂಡು ಮಲಗಿದ್ದೀನಿ. ಅದೆಷ್ಟೊತ್ತು ಮಲಗಿದ್ನೋ ಗೊತ್ತಿಲ್ಲ. ಆಮೇಲೆ ಚಳಿ ಎಲ್ಲ ನನಗೆ ಕಡಿಮೆ ಆಯಿತು. ನನ್ನ ಅಲ್ಲೇ ಒಂದು ದಿನನೇನೋ ಇಟ್ಟಿದ್ರು, ಅದು BP ನನಗೆ ಇನ್ನೂ ಕಮ್ಮಿ ಇತ್ತು, ಅದನ್ನು ಮಾನಿಟರ್ ಮಾಡ್ತಾಯಿದ್ರು. ಇದೆಲ್ಲ ಆಯಿತು. ಸಂಜೆ ನನಗೆ ಬೆಳಿಗ್ಗೆ ಒಂದು 12:50 ಎಷ್ಟೋ ಟೈಮಿಂಗ್ಸು, 12:45 ಆ ಟೈಮಲ್ಲಿ ಪಾಪ ಹುಟ್ಟಿದ್ದು. ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕನೂ ನಾನು ಐಸಿಯುನಲ್ಲೇ ಇದ್ದೆ. ಅಲ್ಲೇ ನೋಡ್ಕೊತಿರ್ತಾರೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತ, ಪ್ರತಿಯೊಬ್ಬರೂ ಅಷ್ಟೇ, C-ಸೆಕ್ಷನ್ ಆದವ್ರನ್ನ ಅನಿಸುತ್ತೆ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಲ್ಲೇ ಇಟ್ಕೊಂಡಿದ್ರು. ಆಮೇಲೆ ಜಾನು ಮತ್ತು ನಮ್ಮ ಮಮ್ಮಿ ಬಂದು ಹೋಗ್ತಿದ್ರು, ಚೆರಿ ಕರ್ಕೊಂಡು ಬರ್ತಿದ್ದು. ನೈಟು ಏನಾಯಿತು ಅಂತ ಹೇಳಿದ್ರೆ, ಚೆರಿದೊಂದು ಪ್ರಾಬ್ಲಮ್ ಆಯಿತು. ನಮ್ಮಮ್ಮ ಕರ್ಕೊಂಬಂದಿದ್ದಾರೆ. ಚೆರಿಗೆ ಏನು ಬ್ಲಡ್ ಥರ ವಾಮಿಟ್ ಮಾಡ್ತಿದ್ದಾನೆ ಅಂತ ಹೇಳಿ ಕರ್ಕೊಬಂದರು. ನಾನು ಅಲ್ಲೇ ಇದ್ದೀನಲ್ಲ, ಐಸಿಯುನಲ್ಲಿ ಹಾಕಿದ್ದಾರಲ್ಲ, ಅಲ್ಲೇ ಸಿಸ್ಟ್ರುಗಳಿರ್ತಾರೆ, ಅಲ್ಲಿಗೆ ನಮ್ಮಮ್ಮ ಕರ್ಕೊಬಂದರು. ನಾನು ಹಂಗಂದ ತಕ್ಷಣ ನಾನು ಮಲಗಿದೊಳಗೆ ಅಲ್ಲೇ ಇದೇನಾಯಿತು ಅಂತ ಭಯ ಆಯಿತು. ಅಲ್ಲಿ ಕಾಣಿಸುತ್ತೆ, ಅಲ್ಲೇ ನೋಡ್ತಾಯಿದ್ರು ಅವನನ್ನು, ಮಲ್ಕಮ್ಮ ಇಲ್ಲೇ ಇದ್ದೀನಿ ಕಾಣಿಸುತ್ತೆ ಇದ್ದೆ. ಅವರು ಡಾಕ್ಟ್ರಿಗೆಲ್ಲ ಕಾಲ್ ಮಾಡಿ ಕೇಳಿದ್ರು, ಸೀನಿಯರ್ ನರ್ಸ್ ಇರ್ತಾರೆ, ಅವ್ರು ಕಾಲ್ ಮಾಡಿ ಕೇಳಿಬಿಟ್ಟು ಏನು ಪೈಪೆಲ್ಲ ಹಾಕ್ಬಿಟ್ಟು ಅವನು ಹೇಳಿದ್ರು. ಅಂದರೆ ಅವನು ಮೋಷನ್ ಮಾಡ್ಕೊಂಬಿಟ್ಟಿದ್ದ ಅಲ್ವಾ. ನಾನು ಅಷ್ಟೊಂದು ಸಂಕಟಪಟ್ಟು ಅಷ್ಟೊಂದೆಲ್ಲ ಸುಸ್ತು ಮಾಡಿಕೊಂಡು ಹತ್ಕೊಂಡು ಗೋಳಾಡ್ಕೊಂಡೆಲ್ಲ ಇದ್ನಲ್ಲ, ಅವನೇನು ಮಾಡಿಬಿಟ್ಟಿದ್ದಾರೆ, ಮೋಷನ್ ಮಾಡಿಬಿಟ್ಟಿದ್ದಾನಲ್ಲ, ಅದನ್ನು ಅಷ್ಟು ಬೇಗ ಕುಡಿದ್ಬಿಟ್ಟಿದ್ದಾನೆ, ಆ ಮೋಷನ್ ನೀರನ್ನ ಕುಡಿದ್ಬಿಟ್ಟಿದ್ದಾನೆ. ಅದರಿಂದ ಅವನು ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ಏನೂ ಆಗಿಲ್ಲ, ಹೊರತಾಗಿಂದ ನೈಟು ಒಂದು ಟೈಮಿಂಗ್ಸ್ ಗೊತ್ತಿಲ್ಲ, ಒಂದು 10 ಗಂಟೆ ಮೇಲಾಗಿತ್ತೋ ಏನೋ ಅನಿಸುತ್ತೆ. ಆ ಟೈಮಲ್ಲಿ ಅವನು ವಾಮಿಟ್ ಮಾಡಿದ್ದಾನೆ. ಅಲ್ಲಿ ತನಕ ಒಂದು 2-3 ಟೈಮ್ಸ್ ಏನೋ ಫೀಡಿಂಗ್ ಅಂತ ಕರ್ಕೊಂಡ್ಬಂದಿದ್ರು ನಮ್ಮಮ್ಮ, ಅವಾಗೇನೂ ಇಲ್ಲ. ಆ ಟೈಮಲ್ಲಿ ಕರ್ಕೊಬಂದರು, ಈ ಥರ ಬ್ಲಡ್ ಥರ ವಾಮಿಟ್ ಮಾಡ್ತಿದ್ದಾನೆ ಅಂತ. ಅದನ್ನು ಕೇಳಿ ನನಗಿನ್ನೂ ಭಯ ಆಗೋಯಿತು.
ಸಿಸ್ಟ್ರು ಇನ್ನೊಬ್ರು ಇದ್ರಲ್ಲ ಅವ್ರು ಬಂದು ನೀವು ಟೆನ್ಷನ್ ತೊಗೋಬಾರ್ದು, ಬಿ ಪಿ ಎಲ್ಲ ಕಮ್ಮಿ ಇದೆ, ನೀವ್ಯಾಕೆ ಟೆನ್ಷನ್ ತೊಗೋತೀರಾ, ಅವ್ರು ನೋಡ್ತಿದ್ದಾರೆ ತಾನೇ, ನೀವು ಆ ಕಡೆ ಗಮನ ಕೊಡಬಾರ್ದು ಅಂತ ಹೇಳಿದ್ರು. ನಾನು ಕರೆದ್ಬಿಟ್ಟು ಏನಾಯಿತು ಅಂತ ಕೇಳ್ತಾ ಇದ್ದೆ. ನಂಗೆ ಮಾತಾಡೋಕ್ಕೂ ಅಷ್ಟಾಗ್ತಿರ್ಲಿಲ್ವಲ್ಲ, ಹಾಗಾಗಿ ನೀವು ಟೆನ್ಷನ್ ತೊಗೋಬಿಡಿ, ಅವ್ರು ಇದ್ದಾರೆ ನೋಡ್ಕೋತಾರೆ ಅಲ್ವಾ, ಏನೂ ಆಗಿಲ್ಲ, ಆರಾಮಾಗಿರಿ ನೀವು ಅಂತ ಹೇಳಿ ನನ್ನನ್ನು ಇದು ಮಾಡಿದ್ರು. ಆಮೇಲೆ ಅವರು ನರ್ಸ್ರು ಹೇಳಿದ್ನಲ್ಲ, ಕಾಲ್ ಮಾಡಿ ಏನೇನೋ ಹೇಳಿದ್ರು. ಅದೇ ಥರ ಅವರು ಏನೋ ಪೈಪೆಲ್ಲ ಹಾಕ್ಬಿಟ್ಟು ಒಳಗಡೆಗೆ ಹಿಡ್ಕೊಂಡು ಏನೋ ಹೇಳಿದ್ರು ಅಂತ ಅನಿಸುತ್ತೆ. ಆಮೇಲೆ ಅವನು ಅದನ್ನೆಲ್ಲನೂ ವಾಮಿಟ್ ಮಾಡ್ದ. ಮೇ ಬಿ ಅದಕ್ಕೆ ಅವನು ಇನ್ನೂ ಅಷ್ಟು ಒಳ್ಳಿಲ್ಲ ಅನಿಸುತ್ತೆ, ನಾನು ಇವಾಗ ಅಂದ್ಕೊಳ್ತಿರೋದು. ಅದಕ್ಕೆ ಅವಾಗವಾಗ ಮಾನಿಟರ್ ಮಾಡ್ತಾರೆ. ಈ ಥರ ಹಾರ್ಟ್ ಬೀಟ್ ಕಮ್ಮಿ ಅದು, ಈ ಥರ ಮೋಷನ್ ಮಾಡ್ಕೊಬಿಟ್ರೆ ಮಕ್ಕಳು ಕುಡಿದ್ಬಿಟ್ರೆ ನೀರನ್ನ ತುಂಬ ಕಷ್ಟ. ಕೆಲವೊಂದು ಕ್ರಿಟಿಕಲ್ಲು ಗೊತ್ತೇ ಆಗಿಲ್ಲ ನೋಡಿಲ್ಲ ಅಂದರೆ. ಸದ್ಯ ಅದೇ ಒಂದು ಸ್ವಲ್ಪ ಹೊತ್ತು ಮುಂಚೆ ಇದೆಲ್ಲ ಆಗಿದೆ ಅನಿಸುತ್ತೆ. ಅಷ್ಟರಲ್ಲಿ ನನ್ನ ಡಾಕ್ಟ್ರು ಚೆಕ್ ಮಾಡಿ ಈ ಥರ ಮೋಷನ್ ಹೋಗಿದೆ ಅಂತ ಗೊತ್ತ ತಕ್ಷಣ ಇಮಿಡಿಯೇಟಾಗಿ ಆಪ್ರೇಷನ್ ಎಲ್ಲ ಮಾಡಿದ್ರಲ್ಲ, ಹಾಗಾಗಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಆದರೂ ಕೂಡ ಅವನು ಮೋಷನ್ ನೀರು ಕುಡಿದ್ಬಿಟ್ಟಿದ್ದಾನೆ. ಅದಕ್ಕೆ ಅವನು ಅದೇ ಥರ ಬ್ಲಡ್ ಥರ ವಾಮಿಟ್ ಮಾಡ್ತಿದ್ದಾನೆ ಅಂದ್ಬಿಟ್ಟು ನಮ್ಮಮ್ಮ ಕರ್ಕೊಬಂದಿದ್ರು. ಸೊ ಅದನ್ನು ಸಿಸ್ಟ್ರು ಎಲ್ಲ ಕ್ಲೀನ್ ಮಾಡಿದ್ರು. ಎಲ್ಲನೂ ಪೈಪೆಲ್ಲ ಹಾಕಿ ಎಳೆದು ಅದನ್ನು ವಾಮಿಟ್ ಮಾಡಿಸೋ ಥರ ಪೂರ್ತಿ ಹೊಟ್ಟೆಲಿದ್ದೆಲ್ಲ ತೆಗೆದು ಹೊರಗಡೆ ಬರೋ ಥರ ಮಾಡಿದ್ರು. ಆಮೇಲೆ ಕೊಟ್ಟು ಕಳಿಸಿದ್ರು, ಏನಾಗಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಸಿಸ್ಟ್ರು ಬಂದು ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ನೀವ್ಯಾಕೆ ಅದನ್ನೆಲ್ಲ ಕೇಳಿಸ್ಕೊತಿದ್ದೀರಾ ಅಂತ ಹೇಳ್ಬಿಟ್ಟು ಕರ್ಟನ್ ಹಾಕಿದ್ರಲ್ಲ ಅದನ್ನು ಮುಚ್ಚೇ ಬಿಟ್ರು. ನಂಗಲ್ಲಿ ಆಪೋಸಿಟ್ ಅಲ್ಲೇ ಕಾಣಿಸ್ತಾ ಇದ್ದ ಚೆರಿ, ನೀಟಾಗಿ ಕಾಣಿಸ್ತಾ ಇದ್ದ. ಅಷ್ಟರಲ್ಲಾಗಲೇ ನನಗೆ ಅಂದರೆ ಮೇಲ್ಗಡೆಗೆಲ್ಲ ನನಗೆ ಆಗಲೇ ಚೆನ್ನಾಗಿ ನೀಟಾಗೆಲ್ಲ ಕಾಣಿಸ್ತಾ ಇತ್ತು. ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಒಟ್ಟಾಗಿ ಕಾಣಿಸ್ತಾ ಇತ್ತು, ಸ್ವಲ್ಪ ಕಾಣಿಸ್ತಾ ಇತ್ತು, ಅಷ್ಟು ಕಾಣಿಸ್ತಿರ್ಲಿಲ್ಲ. ಮಾತಾಡ್ತಿದ್ದೆ, ಅದನ್ನು ಮಾತ್ರ ನಂಗೆ ನೆನಪಿರೋದು. ಒಟ್ಟಲ್ಲಿ ಅವ್ನು ಅಲ್ಲಿರೋದು ನನಗೆ ಕಾಣಿಸ್ತಿತ್ತು, ಅಷ್ಟೊಂದಾಗಿ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಕರ್ಟನ್ ಹೇಳ್ಬಿಟ್ಟು ಬಂದು ನನಗೆ ನರ್ಸು ಬೈದ್ಬಿಟ್ರು, ನೀವೇ ಈ ಸ್ಥಿತಿಲಿದ್ದೀರಾ, ಈ ಟೈಮಲ್ಲಿ ಈ ಥರ ಟೆನ್ಷನ್ ತೊಗೋತಾರ, ಅದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೋಬಾರ್ದು ಅಂತೆಲ್ಲ ಬೈದರು. ಸರಿ ಅಂತ ಸುಮ್ಮನಾದೆ. ಅಲ್ಲೇ ಕೂತ್ಕೊಂಡು ಅಯ್ಯೋ ದೇವ್ರು ನೆನೆಸ್ಕೊಂಡೆ ಒಟ್ಟಿನಲ್ಲಿ ನಾನು. ಆಮೇಲೆ ಆಯಿತು, ತೆಗೆದ್ರು, ಅವನನ್ನು ಕಳಿಸಿದ್ರು. ನಮ್ಮಮ್ಮನೂ ಬಂದು ಬೈದರು, ನಾವು ನೋಡ್ಕೋತೀವಿ, ನೀನೇನು ಟೆನ್ಷನ್ ತಗೋತೀಯ ಅಂದ್ಬಿಟ್ಟು ಚೆನ್ನಾಗಿ ಬೈದ್ಬಿಟ್ಟು ಹೋದರು. ಯಾಕೆಂದರೆ ಬಿ ಪಿ ನನಗೆ ಫುಲ್ಲು ಕಡಿಮೆ ಇತ್ತು. ಅಲ್ಲಿ ನೋಡ್ತಾ ಇದ್ದೆ ನಾನು, ಬಿ ಪಿ ಕಮ್ಮಿ ಇದೆ, ಟೆನ್ಷನ್ ತೊಗೋಬಾರ್ದು ನೀವು, ಏನಾದರೂ ಆಗಿಬಿಟ್ರೆ ಏನು ಮಾಡೋದು ಅನ್ನೋ ಥರ ಬಂದು ಹೇಳ್ಬಿಟ್ಟು ಇದು ಮಾಡಿದ್ರು. ಆಮೇಲೆ ಅವ್ನು ಸರಿ ಹೋದ. ಆಮೇಲೆ ಮತ್ತೆ ಫೀಡಿಂಗೆಲ್ಲ ಬಂದಿದ್ರು. ಆಮೇಲೆ ನಮ್ಮಮ್ಮ ಬೇರೆ ನನಗೆ ಬಂದ್ಬಿಟ್ಟು ಯಾವ ಪಾಪು ಅಂತ ಅವ್ರು ಹೇಳಿದ್ರೆ, ಅವರು ಗಂಡು ಅಂತ ಹೇಳಿದ್ರೆ ಈ ಹೆಣ್ಣು ಅಂತ ಹೇಳಿದ್ರೆ ನಂಗೆ ಅದು ಗೊತ್ತಿಲ್ಲ, ಅದು ಚೆನ್ನಾಗವನ ಅಂತ ನಾನೇ ಕೇಳಿದ್ನೋ ಏನೋ ಅನಿಸುತ್ತೆ ನಮ್ಮಮ್ಮನ. ಅವನು ಆವಾಗ ನಮ್ಮಮ್ಮ ಕರಿಯ ಕಪ್ರ ಅದೇನೇನೋ ಹೇಳ್ತಾಯಿದ್ರು. ನಾನು ಡಾಕ್ಟ್ರು ತೋರಿಸ್ದಾಗ ಅವನು ಬೆಳ್ಳಗೆ ಕಣ್ಣಲ್ಲ, ನಮ್ಮ ಮಮ್ಮಿ ನೋಡ್ರೆ ಕರಿಯ ಕಪ್ರ ಅಂತ ಅಂತೈತಲ್ಲ ಅಂದ್ಕೊಂಡು ಜಾಸ್ತಿ ಏನು ಮಾತಾಡಲಿಲ್ಲ, ಸುಮ್ಮನೆ ಅದೇ. ಆಮೇಲೆ ನಮ್ಮಕ್ಕ ಬೈದ್ರಂತೆ, ಅವಳೆ ಐಸಿಲಿ ನಿನ್ನ ಕರಿಯ ಕಪ್ರ ಅಂತೆಲ್ಲ ಅಂದರೆ ಅವಳು ಏನು ಯೋಚನೆ ಮಾಡಲ್ಲ, ಹಾಗೆಲ್ಲ ಹೋಗಿ ಹೇಳ್ಬಿಡು ಅಂತನೇನೋ ಹೇಳಿದ್ರಂತೆ. ಆಮೇಲೆ ಹಂಗಂತ ಅಂದರು. ನಾನು ಡಾಕ್ಟ್ರು ತೋರಿಸ್ದಾಗ ಏನೋ ಒಂಚೂರು ಬೆಳ್ಳಕಂಡಂಗೆ ಕಣ್ಣಲ್ಲ, ನಮ್ಮ ಮಮ್ಮಿ ನೋಡ್ರೆ ಕರಿಯ ಕಪ್ರ ಅಂದ್ರಲ್ಲ ಅಂದ್ಕೊಂಡು ಹೋಗತ್ತೆಗೆ ಅಂತ ನನಗಿತ್ತಲ್ಲ, ನಾನು ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೊಂಡಿಲ್ಲ. ಬಟ್ ಇವನು ಆ ಥರ ಬ್ಲಡ್ ಥರ ವಾಮಿಟ್ ಮಾಡೋದಂತ ನಮ್ಮಮ್ಮ ಕರ್ಕೊಂಡ್ಬಿಟ್ರಲ್ಲ, ಆಗ ಫುಲ್ ಟೆನ್ಷನ್ ತೊಗೊಂಡ್ಬಿಟ್ಟೆ ನಾನು, ಭಯ ಆಗೋಯ್ತು ನನಗೆ. ಆಮೇಲೆ ಕರೆಕ್ಟಾಗಿ ಅದನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿದ್ರಲ್ಲ, ಏನೂ ಇಲ್ಲ ತೆಗ್ದಿದ್ದೀವಿ ಆರಾಮಾಗಿರಿ ಅಂತೆಲ್ಲ ಹೇಳಿದ್ರಲ್ಲ, ಆಗ ಸಮಾಧಾನ ಆಯಿತು ನನಗೆ. ಸೊ ಇಷ್ಟೇ. ಆಮೇಲೆ ನನ್ನನ್ನು ನೆಕ್ಸ್ಟ್ ಡೇ ವಾರ್ಡಿಗೆ ಶಿಫ್ಟ್ ಮಾಡಿದ್ದು. ಆಮೇಲೆ ನಾನು ಬೆಳಿಗ್ಗೆ ಹೋದೆ, ಮಲಗಿದ್ದ, ಗುಂಡಕ್ಕಿದ್ದ. ಆಮೇಲೆ ಗುಂಡಕ್ಕೆ ಅಂದರೆ ಒಂದು 3 kg ಅನಿಸುತ್ತೆ ಅವ್ನು ಹುಟ್ಟಾಗಿದ್ದು, 3 kg ಇದ್ದ, ಚೆನ್ನಾಗಿದ್ದ. ಆಮೇಲೆ ನಾನು ನೋಡಿದ್ದು ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ನಾನು ಅವನನ್ನು ಹೇಗಿದ್ದಾನೆ ಅಂತ ನೋಡಿದ್ದೆ ಅಲ್ಲಿ. ಸೊ ನಾರ್ಮಲ್ ಡೆಲಿವರಿ ಎಲ್ರಿಗೂ ಆಗಲ್ಲ. ಚಿಕ್ಕ ಪೇಯ್ನ್ ಆಗಲಿ ದೊಡ್ಡ ಪೇಯ್ನ್ ಆಗಲಿ, ಈ ಮಂತ್ಲಿ ಪೇಯ್ನ್ ಬರುತ್ತಲ್ಲ, ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಯಾರಿಗಿರುತ್ತೋ ಅಂಥವ್ರು ಬೇಕಾದರೆ ಹೊಟ್ಟೆ ನೋವು ಪೇಯ್ನ ತಡೆದು ನಾರ್ಮಲ್ ಡೆಲಿವರಿ ಆಗ್ಬೋದು. ಕೆಲವ್ರಿಗೆ ಸಿಕ್ಕಾಬಟ್ಟೆ ಪೇಯ್ನ್ ತಡ್ಕೊಳ್ಳೋ ಶಕ್ತಿನೂ ಇರುತ್ತೆ, ಅದಕ್ಕೋಸ್ಕರ ವಾಕ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಅಥವಾ ಕೆಲಸ ತುಂಬಾ ಮಾಡ್ತಾರೆ, ಆದರೂ ಅವ್ರಿಗೆ ನಾರ್ಮಲ್ ಆಗೋಲ್ಲ. ಬೇರೆ ಏನೋ ಪ್ರಾಬ್ಲಮ್ ಆಗಿಬಿಡುತ್ತೆ ಡೆಲಿವರಿ ಟೈಮಲ್ಲಿ, ಆಗ C-ಸೆಕ್ಷನ್ ಮಾಡಬೇಕಾಗುತ್ತೆ. ಇನ್ನು ಕೆಲವ್ರಿಗೆ ಏನು ಮಾಡ್ತಾನೇ ಇರಲ್ಲ, ಕೆಲಸ ಏನೂ ಮಾಡಲ್ಲ, ಫುಲ್ ಆರಾಮಾಗಿ ಇರ್ತಾರೆ, ಅಂಥವ್ರು ನಾರ್ಮಲ್ ಡೆಲಿವರಿ ಆಗುತ್ತೆ. ಪೇಯ್ನ್ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಒಂದೇನೆಂದರೆ ಪೇಯ್ನ್ ತಡ್ಕೊಳ್ಳೋ ಶಕ್ತಿ ಇರಬೇಕು, ಮತ್ತು ಈ ಥರ
ಎಲ್ಲನೂ ಮೇಂಟೈನ್ ಮಾಡ್ಕೋಬೇಕು ಅಂಥ ಟೈಮಲ್ಲಿ. ಮಗುಗೆ ಒಂದು ಸ್ವಲ್ಪನೂ ಸುಸ್ತಾಗದಿರೋ ಥರ ಇರಬೇಕು. ಹಂಗಾದ್ರೆ ಮಾತ್ರ ಮಗುಗೆ ಸ್ವಲ್ಪನೂ ತೊಂದರೆ ಆಗಿಲ್ಲ ಅಂದರೆ ಮಾತ್ರ ನಾರ್ಮಲ್ ಏನು ಡೆಲಿವರಿಗೆ ಇದು ಮಾಡ್ತಾರೆ. ಅದ್ರ ಹಾರ್ಟ್ ಬೀಟ್ ಕಡಿಮೆ ಆಗಬಾರ್ದು, ಮಗು ಬಿಡುತ್ತೆ ಅಂದ್ಬಿಟ್ಟು ಚೆಕ್ ಮಾಡ್ತಿರ್ತಾರೆ. ಮತ್ತು ನೀವು ಅಷ್ಟೇ ತಿಳ್ಕೊಬೇಕು. 1 ದಿನ ಆಗ್ಬೋದು, 2 ದಿನ ಆಗ್ಬೋದು, ಇದೆಲ್ಲ ಏನು ನೀವು ಮೇಂಟೈನ್ ಮಾಡ್ಕೊಂಬಂದರೆ ಆರಾಮಾಗಿ ನಾರ್ಮಲ್ ಡೆಲಿವರಿ ಆಗುತ್ತೆ. ನನ್ನಂಥವ್ರು ಯಾರು ಇರ್ತಾರೆ, ಅಂಥವ್ರು ನಿಜವಾಗ್ಲೂ ಯಾರು ಕೂಡ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು. ನಾನು ಅಷ್ಟೊತ್ತಿದ್ದೇ ಹೆಚ್ಚು. ಅಪ್ಪ ಅದು ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ. ಸೊ ಅವ್ನು ಮೋಷನ್ ಮಾಡ್ಕೊಂಡಿದ್ರೆ ಒಂದು ರೀಸನಿಂದ ನನಗೆ ಸೆಕ್ಷನ್ ಆಯಿತು. ಇಲ್ಲಾಂದರೆ ನಾರ್ಮಲ್ ಆಗಿಬಿಡ್ತಿತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಹಂಗೆ ಅವನೇನು ಮೋಷನ್ ಮಾಡ್ಕೊಂಡಿಲ್ಲ ಅಂದಿದ್ರು ನಾನು ಚೆನ್ನಾಗಿದ್ರೂ ಯಾವುದೇ ಕಾರಣಕ್ಕೂ ನನಗೆ ನಾರ್ಮಲ್ ಡೆಲಿವರಿ ಆಗ್ತಿರ್ಲಿಲ್ಲ. ನಾನು ಸೆಕ್ಷನ್ನೇ ಮಾಡಿಸ್ಕೊಳ್ತಿದ್ದಿದ್ದು. ಅಪ್ಪ ಆ ನೋವೆಲ್ಲ ತಡೀತಾರಲ್ಲ ಅವ್ರಿಗೆ ಎಷ್ಟು ಇದ್ದೇಳಿದ್ರು ಸಾಲದು. ಹಾಗನ್ಬಿಟ್ಟು ಸೆಕ್ಷನ್ ನಿಜವಾಗ್ಲೂ ಈಸಿ ಅಂತೂ ಅಲ್ವೇ ಅಲ್ಲ, ಅದೂ ಕಷ್ಟ. ಆ ಕ್ಷಣಕ್ಕೆ ನಮಗೆ ಆ ನೋವನ್ನ ತಡೆಯೋಕ್ಕಾಗಲ್ಲ. ಬಟ್ ಸೆಕ್ಷನ್ ಇದೆಯಲ್ಲ, ಉಳ್ಳೋಕ್ಕಾಗಲ್ಲ, ಹಿಂಗೆ ಎದ್ದು ಕೂತ್ಕೊಳ್ಳೋಕ್ಕಾಗಲ್ಲ. ಆ ಇಂಜೆಕ್ಷನ್ ಚುಚ್ಚಿದಾಗ ಜೀವನೇ ಹೋಗ್ಬಿಡುತ್ತೆ, ಆ ಥರ ಇದಾಗುತ್ತೆ. ಅಷ್ಟು ಪೇಯ್ನ್ ಇರುತ್ತೆ. ಹಿಂಗೆ ಬೆಂಡ್ ಮಾಡಿ ಮುರಿದು ಹಿಂಗಿದ್ದಿದ್ದು ಬಾಡಿನ ಹಿಂಗೆ ಮುರಿದ್ಬಿಟ್ಟು ಬೆನ್ನಿಗೆ ಚುಚ್ಚಿಬಿಡ್ತಾರಲ್ಲ, ಯಪ್ಪ ಇದೇನು ಹಿಂಗೆ ಚುಚ್ಚಿಬಿಟ್ರಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಅದಾದಮೇಲೆ ಸ್ವಲ್ಪ ರಿಕವರಿಗೆ ಟೈಮ್ ತಗೊಳುತ್ತೆ. ಅದಾದಮೇಲೆ ಏನಿಲ್ಲ, ಸ್ವಲ್ಪ ನೋವು ಇರುತ್ತೆ. ಒಟ್ಟಿನಲ್ಲಿ 20 ಡೇಸ್, 1 ಮಂತ್ ಅಂತೂ ಬೇಕೇ ಬೇಕು ಆ ಪೇಯ್ನಿಂದ ನಿಮಗೆ ಇದಾಗೋಕ್ಕೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಹಾಗನ್ಬಿಟ್ಟು ನಾನು ಎದುರಿಸ್ತಿದ್ದೀನಿ ಅಂತಲ್ಲ, ಆ ಚಿಕ್ಕ ಹೊಟ್ಟೆ ನೋವಿಗೆ ಹತ್ಕೊಂಡು ಇದು ಮಾಡ್ಕೊಂಡಿದ್ದವಳು ನನಗೆ ಸೆಕ್ಷನ್ ಮಾಡಿ 1 ಮಂತು ನಾನು ತಡೆದಿದ್ದೀನಲ್ಲ. ಸೊ ಎಲ್ಲರೂ ತಡಿಬೋದು, ಏನಿಲ್ಲ, ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ರೀಸನ್ಗೋಸ್ಕರನೇ ನನಗೆ ಇಮ್ಮಿಡಿಯೇಟಾಗಿ ಸೆಕ್ಷನ್ ಮಾಡಲೇಬೇಕು ಅಂತ ಹೇಳಿ ಬೇಗ ಸೈನ್ ಮಾಡಿಸ್ಕೊಂಡು ಎಮರ್ಜೆನ್ಸಿ ಸೆಕ್ಷನ್ನ ಮಾಡಿದ್ದು. ಇದೇ ರೀಸನು, ಮೋಷನ್ ಮಾಡ್ಕೊಂಡಿತ್ತಲ್ಲ ಮಗು, ಅದಕ್ಕೋಸ್ಕರ. ಸೊ ಇದಿಷ್ಟೇ ಈ ವಿಡಿಯೋನ ನಿಮ್ಮ ಜೊತೆ ಈ ಒಂದು ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇತ್ತು. ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಬಾಯ್. ಅಯ್ಯಪ್ಪ, ಕೆಳಗಡೆ ಕುತ್ಕೊಂಡು ಮಾತಾಡ್ತಿದ್ದೀನಿ, ಅವ್ನ ಮೇಲ್ಗಡೆ ಮಲಗಿದ್ದಾನೆ ಮಂಚದ ಮೇಲೆ ಅಂದ್ಬಿಟ್ಟು. ಶೆಕೆಗೆ ಏನಾಗ್ತಿದೆ ಅಂದರೆ ಕಡಿತೈತೆ ಎಲ್ಲ.